ಓಕೆ, ಮತ್ತೆ ತಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ, ಯಾರ್ಯಾರು ನಮ್ಮ ಸ್ನೇಹಿತರು ಈ ಕರ್ನಾಟಕ TET ಎಕ್ಸಾಮ್ನ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ಯಾರು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ನ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, PDO, ವಿಲೇಜ್ ಅಕೌಂಟೆಂಟ್, PSI, FTA, ಸೊ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಉಪಯೋಗ ಆಗ್ತಕ್ಕಂಥ ವಿಜ್ಞಾನ ವಿಷಯ, ಜನರಲ್ ಸೈನ್ಸ್. ಸೊ ಇದು ಎಲ್ಲರಿಗೂ ಬರ್ತಕ್ಕಂಥ ವಿಷಯ. ಸೊ ಆ ಒಂದು ವಿಷಯದ ಕುರಿತಾಗಿ ನಾವು ನಿಮಗೆ ಟೋಟಲಾಗಿ ವಿಡಿಯೋಸ್ ಕ್ಲಾಸ್ಗಳನ್ನು ಕೊಡ್ತಾ ಇದ್ದೀವಿ. ಸೊ ಇಲ್ಲಿವರೆಗೂ ನಾವು ಒಂದು 4 ಚಾಪ್ಟರ್ದ ಒಂದು ಕ್ಲಾಸ್ಗಳನ್ನ ತಾವು ನೀಡಿದ್ದೀವಿ. ಆ ಕ್ಲಾಸ್ಗಳ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಹೋಗಿ ತಾವು ಅದನ್ನು ಚೆಕ್ ಮಾಡ್ಬೋದು ಮತ್ತು ಆ ವಿಡಿಯೋಸ್ಗಳನ್ನು ನೋಡಬಹುದು. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ವಿಜ್ಞಾನ ಮಾದರಿಯ ಪ್ರಶ್ನೆಗಳನ್ನು ಒಂದಿಷ್ಟು ಚರ್ಚೆಯನ್ನು ಮಾಡಿರ್ತೀವಿ. ಚಾಪ್ಟರ್ ಯಾವುದಪ್ಪ ಅಂದರೆ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಬರುತ್ತೆ, ಅಂದರೆ ವಿದ್ಯುತ್ ಕಾಂತೀಯ ವಿಕಿರಣ. ಸೊ ಏನಿದು ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸು, ಸೊ ಯಾವ ಥರ ಈ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ನಮಗೆ ಯೂಸ್ ಆಗುತ್ತೆ ಅನ್ನೋದನ್ನೇ ನಾವು ಈ ಒಂದು ಇವತ್ತಿನ ಒಂದು ಚಾಪ್ಟರ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ. ಈ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂದರೆ ಇದೊಂದು ಶಾರ್ಟ್ ಫಾರ್ಮ್ ಏನಪ್ಪ ಅಂದರೆ EMR ಅಂತ ಕರಿತೀವಿ. ಏನು EMR ಅಂತ ಇದಕ್ಕೆ ನಾವು ಕರಿತೀವಿ. EMR ಅಂದರೆ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸು. ಸೊ ನಮ್ಮ ಡೈಲಿ ಲೈಫ್ನಲ್ಲಿ ಈ ಒಂದು EMRದ ಯೂಸ್ ಜಾಸ್ತಿನೇ ಇರುತ್ತೆ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಜಸ್ಟ್ ರೀಸೆಂಟಾಗಿ 5G ನೆಟ್ವರ್ಕ್ ಸ್ಟಾರ್ಟ್ ಆಗಿದೆ, ಇದು ಕೂಡ ಗೊತ್ತಿದೆ. ಸೊ ಈ ಒಂದು 5G ನೆಟ್ವರ್ಕ್ ವರ್ಕ್ ಮಾಡ್ತಾ ಇದೆ ಅಂದರೆ ಅದಕ್ಕೆ ರೀಸನ್ ಏನಪ್ಪ ಅಂದರೆ ಈ ಒಂದು EMR, ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸು. ಹೌದಾ, ಈ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನಲ್ಲಿ ಒಂದು ಟೈಪ್ಸ್ ಆಫ್ ದ EMR ಅಂತ ಬರುತ್ತೆ. ರೇಡಿಯೋ ವೇವ್ಸ್ ಆಗಿರ್ಬೋದು, ಆಮೇಲೆ ಮೈಕ್ರೋವೇವ್ಸ್ ಆಗಿರ್ಬೋದು, ಇನ್ಫ್ರಾರೆಡ್ಡು, ವಿಜಿಬಲ್ ಲೈಟ್ಸು, UV ರೇಸು, ಎಕ್ಸ್ ರೇಸು, ಗ್ಯಾಮಾ ರೇಸು. ಸೊ ಈ ಥರ ಎಲ್ಲ ಇವೆಲ್ಲ ಏನಾಗುತ್ತೆ ಅಂದರೆ EMRದ ಒಂದು ಟೈಪ್ಸ್ ಅಂತಲೇ ಹೇಳ್ಬೋದು, ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸು. ಸೊ ರೇಡಿಯೋ ವೇವ್ಸ್ ಬಗ್ಗೆ ಹೇಳಬೇಕಂದ್ರೆ ಆಲ್ರೆಡಿ ನಿಮ್ಗೆ ಹೇಳಿದ್ದೆ ನಾನು. ಈ ರೇಡಿಯೋ ಇರ್ಬೋದು ಅಥವಾ ವಾಕಿ ಟಾಕಿ ಇರ್ಬೋದು, ಸೊ ಇನ್ನೂ ಥರ ಜಸ್ಟ್ ಬರ್ತೀನಿ ಹೇಳ್ತೀನಿ. ಸೊ ಈ ಒಂದೆಲ್ಲ ವರ್ಕ್ ಮಾಡುತ್ತಪ್ಪ ಅಂದರೆ ಅದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಹಾಗಾದರೆ ಏನು ಆ್ಯಕ್ಚುಲಿ ಇದು ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸು? ಸೊ ಇಲ್ಲಿ ಹೆಸರಲ್ಲೇ ತೋರಿಸಿರೋ ಹಾಗೆ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸು, ಈ ಹೆಸರಲ್ಲೇ ತೋರಿಸಿರೋ ಹಾಗೆ ಇದರಲ್ಲಿ ಏನಿರುತ್ತಪ್ಪ ಅಂದರೆ ಇಲೆಕ್ಟ್ರಿಕಲ್ ಎನರ್ಜಿ ಆ್ಯಸ್ ವೆಲ್ ಆ್ಯಸ್ ಮ್ಯಾಗ್ನೆಟಿಕ್ ಎನರ್ಜಿ ಎರಡೂ ಕೂಡ ಇದರಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಯಾವ್ದು ಎನರ್ಜಿ? ಇಲೆಕ್ಟ್ರಿಕಲ್ ಎನರ್ಜಿ ಆ್ಯಸ್ ವೆಲ್ ಆ್ಯಸ್ ದ ಮ್ಯಾಗ್ನೆಟಿಕ್ ಎನರ್ಜಿ ಅಂತಲೇ ಹೇಳ್ಬೋದು. ದ ರೇಡಿಯೇಷನ್ ವಿಚ್ ಕಂಟೈನ್ಸ್ ದ ಇಲೆಕ್ಟ್ರಿಕಲ್ ಆ್ಯಸ್ ವೆಲ್ ಆ್ಯಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ದೇ ಆರ್ ನೋನ್ ಆಸ್ ದ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸು. ಅಥವಾ ಇನ್ನೂ ಒಂಥರ ಡೆಫಿನೇಷನ್ ಹೇಳ್ಬೋದು, ಇಲೆಕ್ಟ್ರಿಕಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಡಿಸ್ಟರ್ಬೆನ್ಸ್ ಟ್ರಾವೆಲಿಂಗ್ ಥ್ರೂ ಅ ಸ್ಪೇಸ್ ಆಟ್ ದ ಸ್ಪೀಡ್ ಆಫ್ ದ ಲೈಟು. ನೋಡಿ, ಇಲೆಕ್ಟ್ರಿಕಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಡಿಸ್ಟರ್ಬೆನ್ಸ್ ಟ್ರಾವೆಲಿಂಗ್ ಥ್ರೂ ಅ ಸ್ಪೇಸ್ ಆಟ್ ದ ಸ್ಪೀಡ್ ಆಫ್ ದ ಲೈಟ್ ಅಂತಾನೆ ಹೇಳ್ಬೋದು. ನೋಡಿ, ಲೈಟ್ ಸ್ಪೀಡ್ ಏನಿರುತ್ತಲ್ಲ, ಸೊ ಅದೇ ಒಂದು ಸ್ಪೀಡ್ನಲ್ಲಿ ಇನ್ನೂ ಒಂದು ರೇಡಿಯೇಷನ್ಸ್ ಬರುತ್ತೆ. ಹೌದಾ? ಸೊ ಲೈಟ್ ಎನರ್ಜಿ ಕೂಡ ಒಂದು ಟೈಪ್ ಆಫ್ ದ ರೇಡಿಯೇಷನ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ವಿಜಿಬಲ್ ಲೈಟ್ಸ್ ಕೂಡ ಬರೋದೇ ಈ ಒಂದು ಏನಂತೀವಿ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸಲ್ಲಿ. ಸೊ ಹೀಗಾಗಿ ಲೈಟ್ ಒಂದು ಏನು ಸ್ಪೀಡ್ ಇರುತ್ತಲ್ಲ, ಸೊ ಆ ಒಂದು ಸ್ಪೀಡ್ನಲ್ಲಿ ಒಂದು ಡಿಸ್ಟರ್ಬೆನ್ಸ್ ಮಾಡಲಾರ್ದೇ, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಲಾರ್ದೇ ಒಂದು ಮೂಮೆಂಟ್ ಆಗ್ತಾ ಇರುತ್ತೆ, ಟ್ರಾವೆಲಿಂಗ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಹೇಳ್ಬೋದು. ಸೊ ಈ EMR ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ದ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತಲೇ ಹೇಳ್ತೀವಿ. ಏನಂತ ಹೇಳ್ತೀವಿ? ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತೀವಿ. ಹೌದಾ? ಸೊ ಏನಿದು ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ಅಂದರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎನರ್ಜಿ ವಿಚ್ ಈಸ್ ಪ್ರೊಪ್ಯಾಗೇಟ್ ವಿತ್ ಆಸೋಲೇಟಿಂಗ್ ಎಲೆಕ್ಟ್ರಿಕಲ್ ಆ್ಯಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡು. ಅರ್ಥ ಆಯ್ತಾ? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎನರ್ಜಿ ವಿಚ್ ಈಸ್ ಪ್ರೊಪ್ಯಾಗೇಟ್ ವಿತ್ ಆಸೋಲೇಟಿಂಗ್ ಎಲೆಕ್ಟ್ರಿಕಲ್ ಆ್ಯಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡು. ಸೊ ಅರ್ಥ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಹೇಳ್ತೀನಿ, ಯಾವ ಥರ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸು ಜನರೇಟ್ ಆಗುತ್ತೆ. ಹೌದಾ? ನೋಡಿ, ಈ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಜನರೇಟ್ ಯಾವ ಥರ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ನಿಮಗೆ. ನೋಡಿ, ನಿಮ್ಗೆ ಗೊತ್ತಿರ್ಬೋದು, ಸನ್ ಇದೆ ಅಲ್ವಾ, ಸೊ ಸೂರ್ಯ. ಸೊ ಈ ಸನ್ದಲ್ಲಿ ಏನಾಗುತ್ತಪ್ಪ ಅಂದರೆ ನ್ಯೂಕ್ಲಿಯರ್ ಫ್ಯೂಷನ್ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಹೌದಾ? ಸೊ ಈ ನ್ಯೂಕ್ಲಿಯರ್ ಫ್ಯೂಷನ್ ಯಾವಾಗ ಆಗ್ತೋ ಅವಾಗ ಏನಾಗುತ್ತೆ, ಆ ಸೂರ್ಯನಿಂದ ಏನಾಗುತ್ತೆ, ಒಂದು ರೇಡಿಯೇಷನ್ಸ್ ಏನಾಗುತ್ತೆ ಅಲ್ಲಿಂದ ಹೊರಗಡೆ ಬೀಳ್ತಾ ಇರುತ್ತೆ. ಆ ರೇಡಿಯೇಷನ್ ಯಾವ ಫಾರ್ಮೆಟ್ನಲ್ಲಿ ಇರುತ್ತೆ ಅಂದರೆ electrical energy as well as the
ಮ್ಯಾಗ್ನೆಟಿಕ್ ಫೀಲ್ಡ್ ಈ ಒಂದು ಫಾರ್ಮೇಷನಲ್ಲಿ ಅದು ಇರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅಂತಲೂ ಕೂಡ ಕರಿತೀವಿ. EM ವೇವ್ಸ್ ಅಂತ ಕೂಡ ಇದಕ್ಕೆ ನಾವು ಕರಿತೀವಿ. ಅದಕ್ಕೆ ಏನಂತ ಕರಿತೀವಿ, ಸಿಂಪಲ್ ಆಗಿ ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸು. ಸೊ ಈ ರೇಡಿಯೇಷನ್ಸು ಯಾವಾಗ ಈ ನಮ್ಮ ಅರ್ತ್ನ ರೀಚ್ ಆಗುತ್ತೋ, ಹೌದಾ, ರೇಡಿಯೇಷನ್ಸ್ ಏನಾಗುತ್ತೆ, ಅರ್ತ್ನ ರೀಚ್ ಆಗುತ್ತೋ. ಸೊ ಅರ್ತ್ ರೀಚ್ ಆಗುವಾಗ ಈ ಸನ್ ಮತ್ತು ಅರ್ತ್ ಇದರ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಎಷ್ಟೋ ಪ್ಲ್ಯಾನೆಟ್ಸ್ ಇರುತ್ತವೆ. ನಿಮ್ಗೆ ಗೊತ್ತಿದೆ ಅಲ್ವಾ, ವ್ಯಾಕ್ಯೂಮ್ ಇದೆ, ಪ್ಲ್ಯಾನೆಟ್ಸ್ ಇದೆ, ಸ್ಟಾರ್ಸ್ಗಳಿವೆ. ಸೊ ಇದನ್ನೆಲ್ಲ ದಾಟಿ ಅದೇನಾಗುತ್ತೆ, ರೇಡಿಯೇಷನ್ಸು ಬರ್ತಾ ಇರುತ್ತೆ. ಈ ರೇಡಿಯೇಷನ್ಸ್ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇಲ್ಲಿ ಯಾವುದೇ ರೀತಿ ಸಾಲಿಡು, ಲಿಕ್ವಿಡು, ಗ್ಯಾಸು, ಸೊ ಇದು ಇರಲಿ ಅಥವಾ ಇರದೇ ಇರಲಿ, ಈ ರೇಡಿಯೇಷನ್ಸ್ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡ್ತಾ ಇರುತ್ತೆ, ಹೌದಲ್ವಾ. ಸೊ ನೀವು ವಾಕಿ ಟಾಕಿನ ನೋಡಿರ್ಬೋದು, ವಾಕಿ ಟಾಕಿ ಇಲ್ಲಿರುತ್ತೆ, ಹೌದಲ್ವಾ. ಸೊ ಇಲ್ಲಿಂದ ಬಿಟ್ಟು ಒಂದು 2-3 ಕಿಲೋಮೀಟ್ರ್ ಇದ್ದರೂ ಕೂಡ ವಾಕಿ ಟಾಕಿ ಸೊ ರೇಂಜ್ ಅದು ಕ್ಯಾಚಪ್ ಮಾಡ್ತಾ ಇರುತ್ತೆ. ಸೊ ಅಂದರೆ ಇದರಿಂದ ನಮ್ಗೆ ಏನು ತಿಳಿತಪ್ಪ ಅಂದರೆ, ಈ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಯಾವ ಥರ ಇದೆ ಅಂದರೆ, ಇದಕ್ಕೆ ಯಾವುದೇ ರೀತಿ ಸಾಲಿಡು, ಲಿಕ್ವಿಡು, ಗ್ಯಾಸು ಭೇದ ಭಾವನೆ ಇಲ್ಲ. ಈಸಿಯಾಗಿ ಸಾಲಿಡ್ದಿಂದ ಈ ಕಡೆಯಿಂದ ಆ ಕಡೆ ಮಧ್ಯದಲ್ಲಿ ಸಾಲಿಡ್ ಗುಡ್ಡ ಇರಲಿ, ಗೋಡೆ ಇರಲಿ, ಬಿಲ್ಡಿಂಗ್ ಇರಲಿ, ಏನೇ ಇರಲಿ, ಸೊ ಅದು ಒಂದು ಟ್ರಾನ್ಸ್ಪರೆಂಟ್ ಆಗಿ ಟ್ರಾನ್ಸ್ಫರಸ್ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಸೊ ಅದನ್ನೇ ನಾವು ಸಿಂಪಲ್ಲಾಗಿ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಕರಿತೀವಿ. ಸೊ ಈ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಒಂದು ಅಸ್ಸುಲೇಟಿಂಗ್ ವೇವ್ಸ್ ಅಂದರೆ ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಅಸ್ಸುಲೇಟಿಂಗ್ ವೇವ್ಸ್ ದೇ ಆರ್ ಕ್ಲಾಸಿಫೈಡ್ ಆ್ಯಸ್ ದ ರೇಡಿಯೋ ವೇವ್ಸ್ ಆಗಿರ್ಬೋದು, ಆಮೇಲೆ ಮೈಕ್ರೋ ವೇವ್ಸ್ ಆಗಿರ್ಬೋದು, ಆಮೇಲೆ ಇನ್ಫ್ರಾರೆಡ್ ಆಗಿರ್ಬೋದು, ವಿಸಿಬಲ್ ಲೈಟ್ ಆಗಿರ್ಬೋದು, UV ರೇಸ್ ಆಗಿರ್ಬೋದು, ಎಕ್ಸ್ರೇ, ಗ್ಯಾಮಾ ರೇಸ್. ಸೊ ಈ ಥರ ಅದನ್ನು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಡಿಪೆಂಡಿಂಗ್ ಅಪಾನ್ ದ ಅಸ್ಸುಲೇಟಿಂಗ್ ವೇವ್ಸ್ ಅಂತ ಹೇಳ್ಬೋದು. ಸೊ ಅದರ ಮೇಲೆ ಇದರ ಒಂದು ಕ್ಲಾಸಿಫಿಕೇಶನ್ನ ಮಾಡಿರ್ತಾರೆ, ಹೌದಾ. ಸೊ ಇದಿಷ್ಟು ಈ ಒಂದು ಸಿಂಪಲ್ ಇಂಟ್ರೊಡಕ್ಷನ್ ಅಂತ ಹೇಳ್ಬೋದು, ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಇನ್ನು ಆ್ಯಕ್ಚುಲಿ ಈ ಒಂದು ಟಾಪಿಕ್ದ ರಿಲೇಟೆಡ್ ಕ್ವಶನ್ಗಳು ನಮಗೆ ಯಾವ ಥರ ಬರ್ತಾ ಇರುತ್ತೆ, ಸೊ ಅದನ್ನು ಕೂಡ ನಾವು ಇವತ್ತಿಲ್ಲಿ ಸ್ಟಡಿ ಮಾಡೋರಿದ್ದೀವಿ. ಯಾಕಂದರೆ ನಮ್ಗೆ ಬರೋದೇ ಇದೆ ಮೇನ್, ಹೌದಲ್ವಾ. ಸೊ ಕ್ವಶನ್ಸ್ ಯಾವ ಥರ ಇರುತ್ತೆ ಅದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗುವ. ಓಕೆ ನೋಡಿ, ಫಸ್ಟ್ ಕ್ವಶನ್ ನಮ್ಗೆ ಏನು ಹೇಳುತ್ತೆ, ವಿದ್ಯುತ್ ಕಾಂತೀಯ ವಿಕಿರಣ ಅಂದರೆ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಫಸ್ಟ್ ಟೈಮು EMRನ ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಅದಕ್ಕಾಗಿ ಆಯ್ಕೆ ನೋಡಿ, ಆಯ್ಕೆ ಒಂದು ಏನು ಕೊಟ್ಟಿದ್ದಾರೆ, ಜೇಮ್ಸ್ ಮ್ಯಾಕ್ಸ್ವೆಲ್ ಅಂತ ಇದೆ. ಆಯ್ಕೆ ಬ ಹೆನ್ರಿಚ್ ಹರ್ಟ್ಜ್ ಅಂತ ಇದೆ. ಆಯ್ಕೆ ಕ ಏನಿದೆ, ಮೈಕೆಲ್ ಫ್ಯಾರಡೆ ಅಂತ ಇದೆ. ಆಯ್ಕೆ ಡ ಚಾರ್ಲ್ ಡಾರ್ವಿನ್ ಅಂತ ಇದೆ. ಸೊ ಔಟ್ ಆಫ್ 4 ಆಪ್ಷನಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಜೇಮ್ಸ್ ಮ್ಯಾಕ್ಸ್ವೆಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಬ್ಬ ವಿಜ್ಞಾನಿಯವರು ಪ್ರಥಮ ಬಾರಿಗೆ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ಕಂಡು ಹಿಡಿದವರು, ಹೌದಾ. ಇನ್ನು ಇವಳದ ಹೆನ್ರಿ ಹರ್ಟ್ಜ್ ಆಗಿರ್ಬೋದು, ಮೈಕೆಲ್ ಫ್ಯಾರಡೆ, ಆಮೇಲೆ ಚಾರ್ಲ್ ಡಾರ್ವಿನ್ಸು, ಇವರು ಕೂಡ ವಿಜ್ಞಾನಿಗಳೇ. ಬಟ್ ಈ ನಮ್ಮ ಹೆನ್ರಿಚ್ ಹರ್ಟ್ಜ್ ಅವರು ಏನು ಮಾಡ್ತಾರೆ ಅಂದರೆ, ಎಕ್ಸ್ಪರಿಮೆಂಟಲಿ ಈ ಒಂದು EMRನ ಡೆಮಾನ್ಸ್ಟ್ರೇಷನ್ ಮಾಡಿದವರೇ ಇವರು. ಯಾರು, ಹೆನ್ರಿಚ್ ಹರ್ಟ್ಜ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ, ಹೌದಾ. ಇನ್ನು ಮೈಕೆಲ್ ಫ್ಯಾರಡೆ ಅಂತ ತೊಗೊಂಡ್ರೆ ಇವರು ಕೂಡ ಒಬ್ಬ ವಿಜ್ಞಾನಿ. ಇವರು ಏನು ರಿಸರ್ಚ್ ಮಾಡಿದ್ರು ಆಲ್ರೆಡಿ ನಿಮಗೆ ನಾನು ಹೇಳಿದ್ದೀನಿ, ಇಲೆಕ್ಟ್ರಿಕಲ್ ಮೋಟಾರವನ್ನು ಒಂದು ರಿಸರ್ಚ್ ಮಾಡಿದವರೇ ಈ ನಮ್ಮ ಮೈಕೆಲ್ ಫ್ಯಾರಡೆ ಅಂತಕ್ಕಂಥ ವಿಜ್ಞಾನಿ. ಇನ್ನು ಚಾರ್ಲ್ ಡಾರ್ವಿನ್ಸ್ ಅವ್ರನ್ನ ತಗೊಂಡ್ರೆ, ಚಾರ್ಲ್ ಡಾರ್ವಿನ್ಸ್ ಇವರೇನು ಬಯಾಲಜಿಯ ಒಬ್ಬ ಸೈಂಟಿಸ್ಟು, ಹೌದಾ. ಇವ್ರು ಏನು ರಿಸರ್ಚ್ ಮಾಡಿದ್ರಪ್ಪ ಅಂದರೆ, ಪ್ರತಿಯೊಂದು ಸ್ಪೇಸಿಸ್ನಲ್ಲಿ ಒಂದು ಸೆಟ್ ಆಫ್ ದ ಜೆನೆಟಿಕ್ಸ್ಗಳು ಪ್ರೆಸೆಂಟ್ ಇರುತ್ತವೆ ಅನ್ನೋದನ್ನು ರಿಸರ್ಚ್ ಮಾಡಿದವರೇ ಈ ನಮ್ಮ ಚಾರ್ಲ್ ಡಾರ್ವಿನ್ಸ್ ಅಂತಕ್ಕಂಥ ವಿಜ್ಞಾನಿ. ಹಾಗಾಗಿ ಇವು ಮೊದಲನೇ ಕ್ವಶನ್ ಆನ್ಸರ್ ಏನಪ್ಪ ಅಂದರೆ, EMRನ ಕಂಡುಹಿಡಿದ ವಿಜ್ಞಾನಿ ಯಾರಂದರೆ ಜೇಮ್ಸ್ ಮ್ಯಾಕ್ಸ್ವೆಲ್ ಅಂತ ರೈಟ್ ಮಾಡ್ಕೊಳ್ಳಿ. ಓಕೆ ಇನ್ನು ಸೆಕೆಂಡ್ ಒಂದು ಕ್ವಶನ್ ನೋಡಿ, ಏನು ಹೇಳುತ್ತೆ ನಮಗೆ, ಯಾವ ಉಪಕರಣದಿಂದ ವಿದ್ಯುತ್ ಕಾಂತೀಯ ವಿಕಿರಣ ಅಂದರೆ EMRನ್ನು ಅಳಿತಾರೆ. ಯಾವ ಒಂದು ಉಪಕರಣ ಯೂಸ್ ಮಾಡಿ ಈ EMRನ್ನು ಅಳಿತಾರೆ. ನೋಡಿ ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ. ಆಯ್ಕೆ ಏನಿದೆ, ಇಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರೋಮೀಟರ್ ಅಂತ ಇದೆ, ರೇಡಿಯೇಷನ್ಸ್ ಮೀಟರ್ ಅಂತ ಇದೆ, ಲೇಸರ್ ಮೀಟರ್ ಅಂತ ಇದೆ, ಲೇಸರ್, ಹೌದಾ. ಎಕ್ಸ್ ಕಿರಣ ಅಂತ ಇದೆ, ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಎಕ್ಸ್ ರೇಸ್ ಅಂತ ಕರಿತೀವಿ, ಹೌದಾ. ಈ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ರೇಡಿಯೇಷನ್ ಮೀಟರ್ ಅಂತ ಹೇಳ್ಬೋದು, ಹೌದಾ. ಈ ರೇಡಿಯೇಷನ್ ಮೀಟರ್ಸ್ದಿಂದ ನಾವು EMRವನ್ನು ಅಳಿಯೋದಕ್ಕೆ ಬರುತ್ತೆ, ಹೌದಾ. ಇನ್ನು ಈ ಉಳಿದ ಸ್ಪೆಕ್ಟ್ರೋಮೀಟರ್ ಇರ್ಬೋದು, ಲೇಸರ್ ಇರ್ಬೋದು, ಮತ್ತು
ಎಕ್ಸ್ರೇಸ್ ಇರ್ಬೋದು, ಇದನ್ನು ಕೂಡ ಯೂಸ್ ಮಾಡ್ತಾರೆ. ಅದಕ್ಕೆ ಯೂಸ್ ಮಾಡ್ತಾರೆ ಈ EM ಸ್ಪೆಕ್ಟ್ರೋಮೀಟರ್ನ ಯೂಸ್ ಮಾಡಿದ್ರೆ. ಅದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಯೂಸ್ ಟು ಸಪ್ರೇಟ್ ದ ವೇವ್ಸ್ ಆಫ್ ದ ಡಿಫರೆಂಟ್ ಫ್ರೀಕ್ವೆನ್ಸಿ. ಯೂಸ್ ಟು ಸಪ್ರೇಟ್ ದ ವೇವ್ಸ್ ಆಫ್ ದ ಡಿಫರೆಂಟ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಅಂದರೆ ಬೇರೆ ಬೇರೆ ಫ್ರೀಕ್ವೆನ್ಸಿ ಆಗಿರ್ತಕ್ಕಂಥ ವೇವ್ಸ್ಗಳನ್ನು ಸಪ್ರೇಟ್ ಮಾಡೋದಕ್ಕೆ ಈ ಒಂದು ಸ್ಪೆಕ್ಟ್ರೋಮೀಟರ್ನ ಯೂಸ್ ಮಾಡ್ತಾರೆ. ಇನ್ನು ಈ ಲೇಸರ್ ಎದಕ್ಕೆ ಯೂಸ್ ಮಾಡ್ತಾರೆ ಮತ್ತು ಕ್ಷೇತ್ರಣ ಎದಕ್ಕೆ ಯೂಸ್ ಮಾಡ್ತಾರೆ? ಸೊ ಇದರ ಒಂದು ಅಪ್ಲಿಕೇಶನ್ಸು ನೆಕ್ಸ್ಟ್ ಒಂದು ಕ್ವಶನ್ದಲ್ಲಿ ನಾನು ತೊಗೊಂಡಿದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ಈ ಲೇಸರ್ ಮತ್ತು ಎಕ್ಸ್ಕರಣ, ದಿಸ್ ಟು ಆರ್ ದ ಟೈಪ್ಸ್ ಆಫ್ ದ EMR ಅಂತಲೇ ಹೇಳ್ಬೋದು. ಏನು ಟೈಪ್ಸ್ ಆಫ್ ದ EMR ಅಂತ ಹೇಳ್ತೀವಿ. ಯಾಕಂದರೆ ಆಲ್ರೆಡಿ ನಿಮ್ಮನ್ನು ಜಸ್ಟ್ ಇಂಟ್ರೊಡಕ್ಷನ್ ಹೇಳಿದ್ದೀನಿ, ಹೌದಾ? ಸೊ EMRನ ಒಂದು ಫ್ರೀಕ್ವೆನ್ಸಿ ಮೇಲೆ ಅದರ ಒಂದು ಆಸಿಲೇಟಿಂಗ್ ಯಾವ ಥರ ಮಾಡ್ತಾ ಇರುತ್ತೆ ಅದರ ಮೇಲೆ ಈ ಒಂದು EMRಗಳನ್ನು ಟೈಪ್ಸ್ ಆಫ್ EMR ಅಂತ ಮಾಡಿದ್ದಾರೆ. ಸೊ ಅದರಲ್ಲಿ ಬರೋದೇ ಇದು ಲೇಸರ್ ಇರುತ್ತೆ, ಎಕ್ಸ್ರೇ ಇರುತ್ತೆ, ಹೌದಾ? ಆಮೇಲೆ ಮೈಕ್ರೋವೇವ್ಸ್ ಇದೆ, ಓಕೆ, ಆಮೇಲೆ ಇನ್ಫ್ರಾರೆಡ್ ಇದೆ, ಎಕ್ಸ್ರೇಸ್ ಇದೆ, ಗ್ಯಾಮಾ ಇದೆ. ಸೊ ಇವೆಲ್ಲವೂ ಕೂಡ ಬರೋದೇ ಒಂದು EMRನಲ್ಲಿ. ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ ಯಾವ ಉಪಕರಣದಿಂದ ವಿದ್ಯುತ್ ಕಾಂತೀಯ ವೀಕರಣ ಅಂದರೆ EMR ಅನ್ನು ಅಳಿತಾರೆ ಅಂದರೆ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಇದಕ್ಕೆ ರೇಡಿಯೇಷನ್ ಮೀಟರ್ ಅಂತ ಹೇಳ್ತೀವಿ. ಏನು ರೇಡಿಯೇಷನ್ ಮೀಟರು. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್ ನೋಡಿ ಏನು ಹೇಳುತ್ತೆ, ಕೆಳಗಿನವುಗಳ ಪೈಕಿ ಯಾವುದು ವಿದ್ಯುತ್ ಕಾಂತೀಯ ವೀಕರಣ? ಅಂದರೆ ಕೆಳಗಿನವುಗಳ ಪೈಕಿ ಯಾವುದು EMR ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಯಾವುದಿದೆ ಅಂತ ಕೇಳ್ತಿದ್ದಾರೆ. ಸೊ ಆಯ್ಕೆ ಏನಿದೆ, ರೇಡಿಯೋ ತರಂಗ ಇದೆ. ಸೊ ಇದಕ್ಕೆ ನಾವು ರೇಡಿಯೋ ವೇವ್ಸ್ ಅಂತ ಕರಿತೀವಿ. ಮೈಕ್ರೋ ತರಂಗ ಇದೆ. ಸೊ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಮೈಕ್ರೋ ವೇವ್ಸ್ ಅಂತ ಕರಿತೀವಿ. ಆಯ್ಕೆ ಇದೆ ಅವಕೆಂಪು ಕಿರಣ. ಅವಕೆಂಪು ಕಿರಣ ಅಂದರೆ ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಏನಂತೀವಿ ಅಂದರೆ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಅಂತ ಕರಿತೀವಿ, ಹೌದಾ? ಆಮೇಲೆ ಆಪ್ಷನ್ ಕೊಟ್ಟಿದ್ದಾರೆ, ಮೇಲಿನ L ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನಾನು ಜಸ್ಟ್ ಇದೇ ಹೀಗೆ ಹೇಳಿದ್ದೆ ನಿಮಗೆ EMRದ ಎಕ್ಸಾಂಪಲ್ಗಳು ಅಥವಾ EMRದ ಒಂದು ಭಾಗಗಳು ಯಾವ್ಯಾವ ಇದಾವೆ ಅಂತ, ಅಥವಾ ಟೈಪ್ಸ್ ಆಫ್ ದ EMR ಅಂತ ಹೇಳಿದ್ದೀನಿ. ರೇಡಿಯೋ ವೇವ್ಸ್ ಇರುತ್ತೆ, ಮೈಕ್ರೋವೇವ್ಸ್ ಇದೆ, ಇನ್ಫ್ರಾರೆಡ್ ಇದೆ. ಸೊ ಇದೆಲ್ಲವೂ ಕೂಡ ಇದರಲ್ಲಿ ಬರುತ್ತಪ್ಪ ಅಂದರೆ ಇದರಲ್ಲಿ ಬರುತ್ತೆ EMRನಲ್ಲೇ ಬರುತ್ತೆ. ಸೊ ಹೀಗಾಗಿ ಇದರ ಒಂದು ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಮೇಲಿನ ಎಲ್ಲ ಅಂತಾನೆ ಹೇಳ್ಬಹುದು, ಹೌದಾ? ಕೆಳಗಿನವುಗಳ ಪೈಕಿ ಯಾವುದು EMR ಅಂತ ಕ್ವಶನ್ ಕೇಳಿದ್ರಿ. ಇವೆಲ್ಲ EMRದೇ, ಹೌದಾ? ರೇಡಿಯೋ ವೇವ್ಸ್ ಆಗಿರುತ್ತೆ, ಮೈಕ್ರೋವೇವ್ಸ್ ಆಗಿರುತ್ತೆ, ಕೆಂಪು ಕಿರಣ ಅಂದರೆ ಇನ್ಫ್ರಾರೆಡ್ ಆಗಿರುತ್ತೆ. ಸೊ ಇದೆಲ್ಲ ಏನಿದೆ ಅಂದರೆ ಒಂದು ವಿದ್ಯುತ್ ಕಾಂತೀಯ ವಿಕಿರಣ ಅಥವಾ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತಲೇ ಹೇಳ್ತೀವಿ, ಹೌದಾ? ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಮತ್ತೆ ವಿಡಿಯೋನ ಪಾಸ್ ಮಾಡಿ ಬ್ಯಾಕ್ ಹೋಗಿ ಮತ್ತೆ ರಿಪೀಟ್ ಆಗಿ ವಿಡಿಯೋಸ್ಗಳನ್ನು ನೋಡ್ತಾ ಇರಿ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. ನೆಕ್ಸ್ಟ್ ಒಂದು ಕ್ವಶನ್, ಏನೈತೆ ಇದಕ್ಕೆ? ಓಕೆ, ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ ನಮಗೆ, EMRದಲ್ಲಿ ಅಂದರೆ ವಿದ್ಯುತ್ ಕಾಂತೀಯ ವೀಕರಣದಲ್ಲಿ ಅತಿ ಹೆಚ್ಚು ತರಂಗ ದೂರ ಹೊಂದಿರುವ, ತರಂಗ ದೂರ ಅಂದರೆ ಏನಿಲ್ಲಿ ವೇವ್ಲೆಂತ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಏನಂತ ಹೇಳ್ತೀವಿ? ವೇವ್ಲೆಂತ್ ಅಂತ ಹೇಳ್ತೀವಿ. ಅಂದರೆ EMRದಲ್ಲಿ ಅತಿ ಹೆಚ್ಚು ವೇವ್ಲೆಂತ್ ಹೊಂದಿದ ತರಂಗ ಯಾವುದು ಅಂತ ಕೇಳ್ತಾರೆ. ನೋಡಿ ಆಯ್ಕೆ ಏನು ಕೊಟ್ಟಿದ್ದಾರೆ ನೋಡಿ, ರೇಡಿಯೋ ತರಂಗ ಇದೆ ಅಂದರೆ ರೇಡಿಯೋ ವೇವ್ಸ್ ಅಂತ ಹೇಳ್ತೀವಿ. ಮೈಕ್ರೋವೇವ್ಸ್ ಇದೆ, ಏನಿದೆ ಇನ್ಫ್ರಾರೆಡ್ ಇದೆ, ನಾಲ್ಕನೇದು UV ಇದೆ ಅಂದರೆ ನೇರಳಾತೀತ ಕಿರಣ ಅಂತ ಹೇಳ್ಬೋದು, ಹೌದಾ? ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ದಲ್ಲಿ ರೇಡಿಯೋ ವೇವ್ಸ್ ಇರ್ಬೋದು, ಮೈಕ್ರೋವೇವ್ಸ್ ಇರ್ಬೋದು, ಇನ್ಫ್ರಾರೆಡ್ ಇರ್ಬೋದು, ಆಮೇಲೆ UV ರೇಸ್ ಇರ್ಬೋದು, ಪ್ರತಿಯೊಂದು ತರಂಗಕ್ಕೆ ಅಥವಾ ಪ್ರತಿಯೊಂದು ರೇಡಿಯೇಷನ್ಸ್ಗೆ ಒಂದು ತನ್ನದೇ ಆದಂಥ ಒಂದು ವೇವ್ಲೆಂತ್ ಹೊಂದಿರುತ್ತೆ. ಸೊ ಇಲ್ಲಿ EMRದಲ್ಲಿ ಅತಿ ಹೆಚ್ಚು ತರಂಗ ದೂರ ಹೊಂದಿರತಕ್ಕಂಥ ತರಂಗ ಯಾವುದಪ್ಪ ಅಂದರೆ ನಾವು ರೇಡಿಯೋ ವೇವ್ಸ್ ಅಂತ ಹೇಳ್ತೀವಿ, ಅಥವಾ ಕನ್ನಡದಲ್ಲಿ ಅದಕ್ಕೆ ರೇಡಿಯೋ ತರಂಗ ಅಂತಲೇ ಹೇಳ್ತಾರೆ. ಯಾಕಂದರೆ ಈ ರೇಡಿಯೋ ತರಂಗದಲ್ಲಿ ಇದರಲ್ಲಿರ್ತಕ್ಕಂಥ ಒಂದು ವೇವ್ಲೆಂತ್ ಎಷ್ಟಪ್ಪ ಅಂದರೆ 1 mm to 100 ಕಿಲೋಮೀಟರ್ವರೆಗೂ ಇದರ ಒಂದು ವೇವ್ಲೆಂತ್ ಇರುತ್ತೆ. ಎಷ್ಟು? 1 millimeter to 100 ಕಿಲೋಮೀಟರ್ ಅಂತಲೇ ಹೇಳ್ಬೋದು, ಹೌದಾ?
ಏನು ಈ ಮೈಕ್ರೋ ತರಂಗನ ತಗೊಂಡ್ರೆ ಅಥವಾ ಮೈಕ್ರೋವೇವ್ಸ್ನ ತಗೊಂಡ್ರೆ ಇದರ ಒಂದು ವೇವ್ಲೆಂತ್ ಎಷ್ಟು ರೇಂಜ್ನಲ್ಲಿ ಇರುತ್ತಪ್ಪ ಅಂದರೆ 0.2 mm 0.2 mm ಟು 10 ಸೆಂಟಿಮೀಟರ್. ಎಷ್ಟು? 10 ಸೆಂಟಿಮೀಟರ್ ಅಂತಲೇ ಹೇಳ್ಬೋದು. ಇದರ ಜಾಸ್ತಿ ಯೂಸ್ ಎಲ್ಲಾಗುತ್ತಪ್ಪ ಅಂದರೆ ಮೈಕ್ರೋ ಓವನ್ ಇರುತ್ತಲ್ವ, ಓವನ್ ಹೀಟರ್ ಇರುತ್ತಲ್ವ ನಿಮ್ಮ ಹೋಮ್ನಲ್ಲಿ, ಸೊ ಆ ಒಂದು ಓವನ್ನಲ್ಲಿ ಯೂಸ್ ಆಗೋದೇ ಇದೆ. ಯಾವುದು? ಮೈಕ್ರೋವೇವ್ಸ್ ಅಂತ ಹೇಳ್ಬೋದು. ಸೊ ಯಾಕಂದರೆ ಇದರ ಒಂದು ವೇವ್ಲೆಂತ್ ಎಷ್ಟು ಇರುತ್ತಪ್ಪ ಅಂದರೆ 0.2 mm ಟು ಓನ್ಲಿ 10 ಸೆಂಟಿಮೀಟರು. ಹೌದಾ? ಸೊ ಅದಷ್ಟೇ ಅದು ಕವರ್ ಮಾಡ್ತಾ ಇರುತ್ತೆ. ಇನ್ನು ಈ ಇನ್ಫ್ರಾರೆಡ್ನ ತೊಗೊಂಡ್ರೆ ಅಂದರೆ ಅವಕೆಂಪು ಕಿರಣಗಳನ್ನು ತೊಗೊಂಡ್ರೆ ಇದರ ರೇಂಜ್ ಎಷ್ಟು ಇರುತ್ತಪ್ಪ ಅಂದರೆ 750. ಎಷ್ಟು? 750 ನ್ಯಾನೋಮೀಟರ್. NM ಅಂದರೆ ಏನು? ನ್ಯಾನೋಮೀಟರ್ ಟು 0.2 mm ಅಂತಾನೆ ಹೇಳ್ತೀವಿ. ಹೌದಾ? ಸೊ ಹೀಗಾಗಿ ಇದು ಕೂಡ ಇದರ ಒಂದು ಸರಿಯಾದ ಆನ್ಸರ್ ಅಲ್ಲ. ಇನ್ನು ಅಲ್ಟ್ರಾ ವೈಲೆಟ್ ಏನಾದರೂ ನಾವು ತೊಗೊಂಡ್ರೆ ಇದರ ಒಂದು ವೇವ್ಲೆಂತ್ ಎಷ್ಟು ಇರುತ್ತಪ್ಪ ಅಂದರೆ 4 ನ್ಯಾನೋಮೀಟರ್ ಟು 400 ನ್ಯಾನೋಮೀಟರು. ಎಷ್ಟು? 400 ನ್ಯಾನೋಮೀಟರ್ ಅಂತ ಹೇಳ್ತೀವಿ. ಹೌದಾ? ಸೊ ಹೀಗಾಗಿ ನಾವು ಎಲ್ಲ ಪ್ರತಿಯೊಂದು ವೇವ್ಸ್ದ ಒಂದು ಏನಂತ ಕರಿತೀವಿ, ವೇವ್ಲೆಂತ್ನ ನಾವು ಕಂಪ್ಯಾರಿಸನ್ ಮಾಡಿದ್ರೆ ನೋಡಿ ಪ್ರತಿಯೊಂದು ಇರೋದೆಲ್ಲ ಇದರಲ್ಲಿರುತ್ತೆ. ನ್ಯಾನೋಮೀಟರ್ನಲ್ಲಿದೆ, ಮೈಕ್ರೋಮೀಟರ್ನಲ್ಲಿದೆ, ಸೆಂಟಿಮೀಟರ್ನಲ್ಲಿ ಇದೆ, ಆಮೇಲೆ ನ್ಯಾನೋಮೀಟರ್ನಲ್ಲಿ ಕೂಡ ಇದೆ. ಹೌದಾ? ಸೊ ಈ ಒಂದು ರೇಡಿಯೋ ವೇವ್ಸ್ನ ಏನಾದರೂ ನಾವು ನೋಡಿದ್ರೆ ರೇಡಿಯೋ ತರಂಗ ಇದರ ಒಂದು ವೇವ್ಲೆಂತ್ ಎಷ್ಟು ಇರುತ್ತಪ್ಪ ಅಂದರೆ 1 ನ್ಯಾನೋಮೀಟರ್ ಟು 100 ಕಿಲೋಮೀಟರ್ ಅಂತ ಇದೆ. ಸೊ ಹೀಗಾಗಿ ಈ EMRದಲ್ಲಿ ಅತಿ ಹೆಚ್ಚು ತರಂಗ ದೂರ ಹೊಂದಿರತಕ್ಕಂತಹ ವೇವ್ಸ್ ಯಾವುದಪ್ಪ ಅಂದರೆ ರೇಡಿಯೋ ವೇವ್ಸ್ ಅಂತ ಹೇಳ್ತೀವಿ. ಯಾವ ವೇವ್ಸು? ರೇಡಿಯೋ ವೇವ್ಸ್ ಅಂತ ಹೇಳ್ತೀವಿ. ಹೌದಾ? ಇಲ್ಲಿ ಇನ್ನೊಂದು ಅಂಶ ಏನು ಗಮನಿಸಬೇಕಪ್ಪ ಅಂದರೆ ಈ ಏನು ವ್ಯಾಲ್ಯೂ ಇದೆ ಅಲ್ವಾ, ಸೊ ಈ ಒಂದು ವ್ಯಾಲ್ಯೂನಲ್ಲಿ ಸುಮ್ಮನೆ ಜಸ್ಟ್ ನಿಮಗೂ ಕೂಡ ಗೊತ್ತಿರಲಿ 1 ನ್ಯಾನೋಮೀಟರ್ ಅಂದರೆ 1 ನ್ಯಾನೋಮೀಟರ್ ಇಟ್ ಈಸ್ ಈಕ್ವಲ್ ಟು 10⁻⁻⁹ ಮೀಟರ್ ಅಂತಲೇ ಹೇಳ್ಬೋದು. ಅಷ್ಟು 1 ನ್ಯಾನೋಮೀಟರ್ ಈಸ್ ಈಕ್ವಲ್ ಟು 10⁻⁹ ನ್ಯಾನೋಮೀಟರ್ ಅಂತ ಹೇಳ್ತೀವಿ. ಹೌದಾ? ಸೊ ಈ ಒಂದು ವ್ಯಾಲ್ಯೂನ ಇಟ್ಕೊಂಡು ತಾವು ಕೊಟ್ಟಿರ್ತಕ್ಕಂತಹ ವೇವ್ಲೆಂತ್ನ ನ್ಯಾನೋಮೀಟರ್ ಟು ಮೀಟರ್ನ ಕನ್ವರ್ಟ್ ಮಾಡ್ಕೊಳ್ಳೋ ಬರುತ್ತೆ, ಮೀಟರ್ ಟು ಸೆಂಟಿಮೀಟರ್ನಲ್ಲಿ ಬರುತ್ತೆ. ಹೌದಾ? ಸೊ ಈ ರೀತಿಯಾಗಿ ನಾವು ಅದನ್ನು ಪ್ರತಿಯೊಂದನ್ನು ಕನ್ವರ್ಟ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಸೊ 5ನೇ ಕ್ವೆಶ್ಚನ್ ನೋಡಿ ಏನು ಹೇಳುತ್ತೆ, EMRದಲ್ಲಿ ಅತಿ ಹೆಚ್ಚು ಆವೃತ್ತಿ ವ್ಯಾಪ್ತಿ ಅಂದ್ರೇನು? ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಏನು ಇಂಗ್ಲೀಷ್ನಲ್ಲಿ ಇದಕ್ಕೆ ನಾವು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ EMRದಲ್ಲಿ ಅತಿ ಹೆಚ್ಚು ಫ್ರೀಕ್ವೆನ್ಸಿ ಇರುವ ತರಂಗ ನೋಡಿ ಆಯ್ಕೆಯನ್ನು ಕೊಟ್ಟಿರ್ತಾರೆ. ಆಯ್ಕೆಯನ್ನು ನೋಡಿ, ಗ್ಯಾಮಾ ಕಿರಣ ಇದೆ, ಮೈಕ್ರೋ ತರಂಗ ಇದೆ, ಎಕ್ಸ್ರೇ ಇದೆ, ಆಮೇಲೆ ಅಲ್ಟ್ರಾ ವೈಲೆಟ್ ರೇಸ್ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ ಆನ್ಸರ್ಗಳಲ್ಲಿ ಇದರೊಂದು ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಗ್ಯಾಮಾ ರೇಸ್ ಅಂತ ಹೇಳ್ತೀವಿ ಅಥವಾ ಗ್ಯಾಮಾ ಕಿರಣ ಅಂತ ಹೇಳ್ತೀವಿ. ಹೌದಾ? ಸೊ ಈ ಗ್ಯಾಮಾ ಕಿರಣಗಳನ್ನು ಏನಾದರೂ ನೋಡಿದ್ರೆ ಇದರಲ್ಲಿ ಇರ್ತಕ್ಕಂತಹ ಒಂದು ಫ್ರೀಕ್ವೆನ್ಸಿ ರೇಂಜ್ ಎಷ್ಟು ಇರುತ್ತಪ್ಪ ಅಂದರೆ ಎಲ್ಲಿ ಗ್ಯಾಮಾ ರೇಸ್ನಲ್ಲಿ 1020 ಟು 1022 Hz. ಸೊ ಏನು Hz ಅಂದರೆ ಹರ್ಡ್ಸ್ ಅಂತ ಕರಿತೀವಿ. ಇದರ ಒಂದು ಸಿಂಬಾಲು Hz ಅಂದರೆ ಫ್ರೀಕ್ವೆನ್ಸಿಯ ಒಂದು ಯೂನಿಟ್ಸ್ ಇದೆ. Hz ಅಂದರೆ ಹರ್ಡ್ಸು. ಹೌದಾ? ಅಂದರೆ ಸೈಕಲ್ ಪರ್ ಸೆಕೆಂಡ್ ಅಂತಲೇ ಹೇಳ್ತೀವಿ. ಏನು? ಸೈಕಲ್ ಪರ್ ಸೆಕೆಂಡು. ಇದನ್ನು ಹರ್ಡ್ಸ್ನಲ್ಲೇ ಯಾಕೆ ಅದನ್ನು ರೈಟ್ ಮಾಡ್ತಾರೆ ಅನ್ನೋದಕ್ಕೆ ರೀಸನ್ ಏನಪ್ಪ ಅಂದರೆ ಹೆನ್ರಿಕ್ ಹರ್ಡ್ಸ್ ಅಂತಕ್ಕಂಥ ಒಬ್ಬ ಜರ್ಮನಿಯ ವಿಜ್ಞಾನಿ ಇದನ್ನು ಫಸ್ಟ್ ಟೈಮು ರಿಸರ್ಚ್ ಮಾಡಿದ್ರು. ಏನು? ಫ್ರೀಕ್ವೆನ್ಸಿ ಮೇಲೆ ಪ್ರತಿಯೊಂದು ರೇಡಿಯನ್ಸು ಡಿಪೆಂಡ್ ಆಗಿರುತ್ತೆ. ಅಂದರೆ ಇಲ್ಲೇನು ಜಸ್ಟ್ ನೀವು ಸ್ಟಡಿ ಮಾಡ್ತಾಯಿದ್ರೆ ಇಲೆಕ್ಟ್ರೋಮ್ಯಾಟಿಕ್ ರೇಡಿಯನ್ಸ್ ಇದರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ರೇಡಿಯೇಷನ್ಸು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಅದರಲ್ಲಿ ಇರ್ತಕ್ಕಂಥ ಫ್ರೀಕ್ವೆನ್ಸಿಗೆ ಕನ್ನಡದಲ್ಲಿ ನಾವು ಆವೃತ್ತಿ ವ್ಯಾಪ್ತಿ ಅಂತ ಕರಿತೀವಿ. ಹೌದಾ? ಸೊ ಇಲ್ಲಿ ಕ್ವಶನ್ ಏನಿದೆ, EMRದಲ್ಲಿ ಅತಿ ಹೆಚ್ಚು ಫ್ರೀಕ್ವೆನ್ಸಿ ಇರುವ ತರಂಗ ಯಾವುದಪ್ಪ ಅಂದರೆ
ಗಾಮಾ ರೇಸ್ ಅಂತ ಹೇಳ್ತೀವಿ. ಇನ್ನು ಈ ಮೈಕ್ರೋವೇವ್ಸ್ನ ತೊಗೊಂಡ್ರೆ ಇದರ ಒಂದು ಏನಂತೀವಿ ನಾವು ಫ್ರೀಕ್ವೆನ್ಸಿ ಎಷ್ಟು ಇರುತ್ತೆ ಅಂದರೆ ಸಿಂಪಲಾಗಿ ಹೇಳ್ತೀನಿ, 3 × 1011 Hz ಇಷ್ಟು ಅದರ ಒಂದು ಫ್ರೀಕ್ವೆನ್ಸಿ ಇರುತ್ತೆ ಅಂತ ಹೇಳ್ತಾರೆ. ಇನ್ನು ಈ ಒಂದು ಎಕ್ಸ್ರೇಸ್ನ ತೊಗೊಂಡ್ರೆ ಸೊ ಎಕ್ಸ್ರೇಸ್ನ ಎಷ್ಟು ಇರ್ತಪ್ಪ ಅಂದರೆ ಎಕ್ಸ್ರೇಸ್ನಲ್ಲಿ 3 × 1019 ಅಂತಲೇ ಹೇಳ್ಬೋದು. ಸೊ ಎಕ್ಸ್ರೇನಲ್ಲಿ ಇರೋದೇ ಇಷ್ಟು ಏನಿದು ಫ್ರೀಕ್ವೆನ್ಸಿ. ಇನ್ನು ಯು ವಿ ರೇಸ್ನ ಏನಾದರೂ ತೊಗೊಂಡ್ರೆ ಯು ವಿ ರೇಸ್ನಲ್ಲಿ ಕೂಡ ಒಂದು ಫ್ರೀಕ್ವೆನ್ಸಿ ರೇಂಜ್ ಇದೆ. ಎಷ್ಟು ಇರುತ್ತಪ್ಪ ಅಂದರೆ 3 × 1016 Hz ಅಂತ ಹೇಳ್ತೀವಿ. ಏನು Hz. ಸೊ Hz ಅಂದರೆ ಹರ್ಡ್ಸ್ ಇದೇನಿದು ಒಬ್ಬ ವಿಜ್ಞಾನಿ ಹೆಸರು, ಅವನ ಒಂದು ನೆನಪು ಉಳಿಲಿ ಅಂತ ಹೇಳಿ ಗೌರ್ಮೆಂಟ್ ಅವ್ರು ಏನು ಮಾಡಿದ್ದಾರೆ, ಏನು ಫ್ರೀಕ್ವೆನ್ಸಿಗಳನ್ನು ಹರ್ಡ್ಸು, ಕಿಲೋ ಹ್ಯಾಡ್ಸು, ಮೆಗಾ ಹರ್ಡ್ಸು, ಸೊ ಈ ಒಂದು ಯೂನಿಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಒಂದು ಫ್ರೀಕ್ವೆನ್ಸಿಯನ್ನು ಅದರಿಂದ ಮೆಜರ್ ಮಾಡೋಕ್ಕೆ ಕೂಡ ಬರುತ್ತೆ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿರುತ್ತೆ, EMRದ ವೇಗ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸು ಎಷ್ಟು ಸ್ಪೀಡ್ನಲ್ಲಿ ಟ್ರಾವೆಲ್ ಮಾಡ್ತಾ ಇರುತ್ತೆ ಅಂತಕ್ಕಂಥದ್ದನ್ನು ರಿಸರ್ಚ್ ಕೂಡ ಮಾಡಿರ್ತಾರೆ. ಸೊ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ನೋಡಿ, ಫಸ್ಟ್ ಆಫ್ ಆಲ್ ಆಯ್ಕೆ ನೋಡಿ, 3 × 10⁸ m/s ಇದೆ, 3 × 10⁸ m/s² ಇದೆ, 3 × 10⁻⁸ m/s ಇದೆ, ಆಮೇಲೆ 6.626 × 10⁻34. ಈ ಆಪ್ಷನ್ ಡ ಅಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದು ಏನಿದೆ ಅಂದರೆ ಅದು ಪ್ಲ್ಯಾಂಕ್ಸ್ ಕಾನ್ಸ್ಟಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಏನು ಪ್ಲ್ಯಾಂಕ್ಸ್ ಕಾನ್ಸ್ಟಂಟ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಇದು ಆಲ್ರೆಡಿ ಸ್ಟಡಿ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಏನಿದು ಪ್ಲ್ಯಾಂಕ್ಸ್ ಕಾನ್ಸ್ಟಂಟ್ ವ್ಯಾಲ್ಯೂಸ್ ಅಂತಲೇ ಹೇಳ್ಬೋದು. ಯಾವುದು 6.626 × 10⁻34 ಜೂಲ್ಸ್/ಸೆಕೆಂಡು. ಹೌದಾ. ಇನ್ನು ಉಳಿದ ಅಬಕ ಆಯ್ಕೆಗಳಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ 3 × 10⁸ m/s. ಆಯ್ಕೆ ಇದರ ಒಂದು ಸರಿಯಾದ ಆನ್ಸರು. ಯಾಕಂದರೆ EMRದ ವೇಗ ಇನ್ನು ಕಡೆ ನಾನು ನಿಮ್ಗೆ ಜಸ್ಟ್ ಹೇಳಿದ್ದೆ ಇಂಟ್ರೊಡಕ್ಷನಲ್ಲಿ, ಏನು EMRದ ವೇಗ ಎದಕ್ಕೆ ಸಮನಾಗಿರುತ್ತಪ್ಪ ಅಂದರೆ ಎದಕ್ಕೆ ಸಮನಾಗಿರುತ್ತೆ, ಸ್ಪೀಡ್ ಆಫ್ ದ ಲೈಟ್ ಅಂತಲೇ ಹೇಳ್ತೀವಿ. ಸ್ಪೀಡ್ ಆಫ್ ದ ಲೈಟ್ ಎಷ್ಟು ಸ್ಪೀಡ್ ಇದೆ, ಸೊ ಅದರ ಒಂದು ಈಕ್ವಲ್ ಆಗಿ ಇದು ಕೂಡ ಟ್ರಾವೆಲ್ ಮಾಡ್ತಾ ಇರುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಬಟ್ ಅದರಲ್ಲಿರ್ತಕ್ಕಂಥ ವೇವ್ಲೆಂತ್ ಮತ್ತು ಫ್ರೀಕ್ವೆನ್ಸಿ ಆಧಾರದ ಮೇಲೆ ಬೇರೆ ಬೇರೆ ಅವುಗಳ ಒಂದು ಭಾಗಗಳನ್ನು ಮಾಡಿರ್ತಾರೆ. ಇದೆ ಜಸ್ಟ್ ಹೇಳಿದಲ್ಲ, ಗ್ಯಾಮಾ ರೇಸ್ ಇರ್ಬೋದು, ಮೈಕ್ರೋವೇವ್ಸ್ ಇರ್ಬೋದು, ಎಕ್ಸ್ರೇ ಇರ್ಬೋದು, ಮತ್ತು UV ರೇಸ್ ಇರ್ಬೋದು. ಸೊ ಹೀಗಾಗಿ EMRದ ವೇಗ ಎದಕ್ಕೆ ಸಮನಾಗಿರುತ್ತಪ್ಪ ಅಂದರೆ 3 × 10⁸ m/s ಅಂತ ಹೇಳ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, 7th, ಜೀವಕೋಶಗಳಿಗೆ ಅಪಾಯಕಾರಿ ವಿಕಿರಣ ಯಾವುದು? ಜೀವಕೋಶ, ಯಾವುದೇ ಒಂದು ಜೀವಕೋಶ ಇರಲಿ, ಸೊ ಪ್ರತಿಯೊಂದು ಜೀವಕೋಶಕ್ಕೆ ಇದು ಏನು EMR ಇರುತ್ತಲ್ಲ, ಸೊ ಈ EMRಗಳೊಂದು ಕ್ಲಾಸ್ನಲ್ಲಿ ಯಾವ ಒಂದು EMR ಜೀವಕೋಶಗಳಿಗೆ ಅಪಾಯಕಾರಿ ಅಂತ ಹೇಳ್ತಾರೆ. ಇಲ್ಲಿ ಕೊಟ್ಟರೆ ಆಪ್ಷನಲ್ಲಿ ಇಲ್ಲ ಏನಿದೆ, UV, ಅಲ್ಟ್ರಾವೈಲೆಟ್ ರೈಸ್ ಇದೆ, ಎಕ್ಸ್ರೇ ಇದೆ, ಆಮೇಲೆ ಇನ್ನೊಂದೇನಿದೆ ಎಕ್ಸ್ರೇ ಇದೆ, ಮೈಕ್ರೋವೇವ್ಸ್ ಕೊಡಬೇಕಾಗಿತ್ತು. ಬಟ್ ಇಲ್ಲಿ ಬೈ ಮಿಸ್ಟೇಕಲ್ಲಿ ಇಲ್ಲಿ ಏನಾಗಿದೆಯಪ್ಪ ಅಂದರೆ ಎಕ್ಸ್ರೇಸ್ ಅಂತ ಬಂದುಬಿಟ್ಟಿದೆ. ಆ್ಯಕ್ಚುಲಿ ಇದರ ಆಪ್ಷನ್ ಏನು ಬೇಕಿಲ್ಲಿ, ಮೈಕ್ರೋವೇವ್ಸು. ಯಾವುದು ಮೈಕ್ರೋವೇವ್ಸ್ ಅಂತ ಹೇಳ್ತೀವಿ. ಹೌದಾ. ಸೊ ಈ 3 ಆಪ್ಷನ್ಗಳಲ್ಲಿ ಇದರ ಸರಿಯಾದ ಆಯ್ಕೆ ಏನಪ್ಪ ಅಂದರೆ UV ರೇಸ್ ಅಂತ ಹೇಳ್ತೀವಿ. ಈ ಅಲ್ಟ್ರಾವೈಲೆಟ್ ರೇ ಎಷ್ಟು ಡೇಂಜರ್ ಅಂದರೆ ಈ ನಮ್ಮ ಜೀವಕೋಶಗಳಿಗೂ ಕೂಡ ಇದರಿಂದ ಹಾನಿ ಉಂಟಾಗುತ್ತೆ, ಅದರಿಂದ ಅಪಾಯಕಾರಿ ಉಂಟಾಗುತ್ತೆ. ಹೌದಾ. ಈ ಎಕ್ಸ್ರೇನ ನಾವು ತೊಗೊಂಡ್ರೆ ಎಕ್ಸ್ರೇ ನಮಗೆ ಯೂಸ್ಫುಲ್ ಇದೆ. ಯಾಕಂದರೆ ನಿಮ್ಮ ಒಂದು ಏನಾದರೂ ಕೈ ಮುರಿದಿದ್ರೆ, ಕಾಲು ಮುರಿದಿದ್ರೆ ಅಲ್ಲಿ ಒಂದು ಮೂಳೆ ಮುರಿತಗಳನ್ನು ಪತ್ತೆ ಹಚ್ಚಲು ಏನು ಮಾಡ್ತಾರೆ, ಹಾಸ್ಪಿಟಲಲ್ಲಿ ಒಂದು ಎಕ್ಸ್ರೇಸ್ ಟೆಕ್ನಿಕ್ನ ಯೂಸ್ ಮಾಡಿ ನಿಮ್ಮ ಬಾಡಿ ಮೇಲೆ ಎಕ್ಸ್ರೇಸ್ನ ಟ್ರಾನ್ಸ್ಪರೆಂಟ್ ಮಾಡಿ ಇಲ್ಲಿ ಯಾವುದಾದ್ರು ಮೂಳೆ ಕಟ್ಟಾಗಿದೆಯಾ, ಮುರಿದಿದೆಯಾ, ಅಥವಾ ಎಷ್ಟು ಬೋನ್ಸ್ ಕಟ್ಟಾಗಿದೆ, ಯಾವ ಥರ ಕಟ್ಟಾಗಿದೆ ಅನ್ನೋದನ್ನು ಈ ಒಂದು ಎಕ್ಸ್ರೇ ಟೆಕ್ನಿಷಿಯನ್ ಮುಖಾಂತರ ನಮಗೆ ನೋಡೋಕ್ಕೆ ಸಿಗುತ್ತೆ. ಇನ್ನು ಈ
ಮೈಕ್ರೋವೇವ್ಸ್ನ ತಗೊಂಡ್ರೆ ಇದನ್ನು ನಾವು ಸಿಂಪಲಾಗಿ ಮೊಬೈಲ್ ಸಿಗ್ನಲ್ ಅಂತ ಕೂಡ ಹೇಳ್ಬೋದು. ಏನು ಮೊಬೈಲ್ ಸಿಗ್ನಲ್ ಅಂತ ಕೂಡ ಹೇಳ್ಬೋದು, ಹೌದಾ. ಸೊ ಜೀವಕೋಶಗಳಿಗೆ ಅಪಾಯಕಾರಿ ಇರತಕ್ಕಂತಹ ವಿಕಿರಣ ಯಾವುದಂದರೆ UV ಅಥವಾ ನೇರಳಾತೀತ ಕಿರಣ ಅಂತ ನಾವು ಹೇಳ್ತೀವಿ, ಹೌದಾ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಏನಪ್ಪ ಅಂದರೆ ನೋಡಿ, ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ವಾಕಿ ಟಾಕಿ, ವೈರ್ಲೆಸ್ ವ್ಯವಸ್ಥೆ, ಮೊಬೈಲ್ ಇರ್ಬೋದು, ಉಪಗ್ರಹಗಳಿಂದ ಸಂಪರ್ಕ ಇರ್ಬೋದು, ಅಥವಾ GPS ಬಳಸುವ ತರಂಗ ಅಂದ್ರೇನು, ವೇವ್ಸ್, ಯಾವ ಥರ ಒಂದು ವೇವ್ಸು ಅಥವಾ ಯಾವ ಥರದಂಥ ಒಂದು ರ್ಯಾಡಿಯೇಷನ್ಸ್ಗಳನ್ನ ಅಲ್ಲಿ ಬಳಸ್ತಾರೆ ಅಂತಕ್ಕಂಥ ಒಂದು ಕ್ವಶನ್ ಬಂದಿದೆ. ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ರೇಡಿಯೋ ವೇವ್ಸ್ ಅಂತ ನಾವು ಹೇಳ್ತೀವಿ. ರೇಡಿಯೋ ತರಂಗ ಅಥವಾ ಇಂಗ್ಲೀಷ್ನಲ್ಲಿ ರೇಡಿಯೋ ವೇವ್ಸ್ ಅಂತ ಹೇಳ್ತಾರೆ, ಹೌದಾ. ಇನ್ನು ಉಳಿದ ಈ ಮೈಕ್ರೋವೇವ್ಸ್ ಇರ್ಬೋದು, ಆಮೇಲೆ ಇನ್ಫ್ರಾರೆಡ್ ಇರ್ಬೋದು, ಆಮೇಲೆ ಎಕ್ಸ್ರೇಸ್ ಇರಬಹುದು. ಸೊ ಇದು ಕೂಡ ಯೂಸ್ ಇದೆ. ಬಟ್ ಈ ಒಂದು ವೈರ್ಲೆಸ್ ವ್ಯವಸ್ಥೆ ಆಗಿರ್ಬೋದು, ಅಥವಾ ವಾಕಿ ಟಾಕಿ ಆಗಿರ್ಬೋದು, ಅಥವಾ ಮೊಬೈಲ್ ಆಗಿರ್ಬೋದು, ಉಪಗ್ರಹಗಳೊಂದು ಸಂಪರ್ಕ ಅಥವಾ GPS ಆಗಿರ್ಬೋದು, ಸೊ ಅದರಲ್ಲಿ ಯೂಸ್ ಮಾಡೋದೇ ಈ ಒಂದು ರೇಡಿಯೋ ವೇವ್ಸ್ ಅಥವಾ ರೇಡಿಯೋ ತರಂಗ ಅಂತ ಹೇಳ್ತೀವಿ. ಇನ್ನು ಈ ಮೈಕ್ರೋವೇವ್ಸ್ ಏನಾದರೂ ನಾವು ನೋಡಿದ್ರೆ, ಮೈಕ್ರೋವೇವ್ಸ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಕಡಿಮೆ ಅಂತರ ಇರತಕ್ಕಂಥ ಒಂದು ಸ್ಥಳಗಳಲ್ಲಿ, ಇಲ್ಲಿ ಕಡಿಮೆ ಅಂತರ ಇರತಕ್ಕಂಥ ಸ್ಥಳಗಳಲ್ಲಿ ಮ್ಯಾಕ್ಸಿಮಮು ಈ ಒಂದು ಮೈಕ್ರೋವೇವ್ಸ್ನ ಯೂಸ್ ಮಾಡ್ತಾರೆ. ಅದರ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಮೊಬೈಲ್ ಟವರ್ ಅಂತ ಹೇಳ್ಬೋದು. ಮೊಬೈಲ್ ಟವರ್ ನೋಡಿ, ನಿಮ್ಮ ಹತ್ರ ಮೊಬೈಲ್ ಇದೆ ಅಲ್ವಾ. ಸೊ ಈ ಮೊಬೈಲ್ ಕಂಟಿನ್ಯೂಸ್ ಆಗಿ ರೇಂಜ್ ಬರ್ತಾ ಇರುತ್ತೆ, ಕೆಲವೊಂದು ಸಮಯದಲ್ಲಿ ರೇಂಜ್ ಹೋಗಿರುತ್ತೆ. ಇದಕ್ಕೆ ರೀಸನ್ ಏನಪ್ಪ ಅಂದರೆ ಅದರಲ್ಲಿರ್ತಕ್ಕಂಥ ಫ್ರೀಕ್ವೆನ್ಸಿ ಮತ್ತು ವೇವ್ಲೆಂತ್, ಅದರ ಮೇಲೆ ಅದರ ಒಂದು ರೇಂಜು ಡಿಪೆಂಡ್ ಆಗಿರುತ್ತೆ. ಇನ್ನು ಈ ಒಂದು ಇನ್ಫ್ರಾರೆಡ್ನ ತೊಗೊಂಡ್ರೆ, ಇನ್ಫ್ರಾರೆಡ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಯುದ್ಧದಲ್ಲಿ ಒಂದು ಸಂಕೇತವಾಗಿ ಒಂದು ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದರು. ಯುದ್ಧ ನಡೆದಾಗ, ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಅವರೇನಾದರೂ ಈ ಒಂದು ಇನ್ಫ್ರಾರೆಡ್ ಅಂದರೆ ಅವಕೆಂಪು ಕಿರಣಗಳು ಏನಾದ್ರು ಬಿಟ್ಟರೆ ಅವ್ರಿಗೆ ಗೊತ್ತಾಗುತ್ತೆ ಇವರು ಯುದ್ಧಕ್ಕೆ ನಮ್ಮನ್ನು ಕರೀತಾ ಇದ್ದಾರೆ, ಯುದ್ಧ ಸ್ಟಾರ್ಟ್ ಆಗ್ತಾ ಇದೆ, ಹೌದಾ. ಸೊ ಅಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದರು. ಅದ್ರ ಬಿಟ್ಟರೆ ನಮ್ಮ ಮನೇಲಿರ್ತಕ್ಕಂಥ ರಿಮೋಟು, ಯಾವುದೇ ರಿಮೋಟ್, TV ರಿಮೋಟ್ ಇರ್ಬೋದು, ಡಿಶ್ TV ರಿಮೋಟ್ ಇರ್ಬೋದು, ನಿಮ್ಮ ಒಂದು ಹೋಮ್ ಥಿಯೇಟರ್ ರಿಮೋಟ್ ಇರ್ಬೋದು, ಸೊ ಪ್ರತಿಯೊಂದು ರಿಮೋಟ್ನಲ್ಲಿ ಈ ಒಂದು ಇನ್ಫ್ರಾರೆಡ್ ರೇಡಿಯೇಷನ್ಸ್ಗಳನ್ನು ಯೂಸ್ ಮಾಡ್ತಾರೆ. ಇನ್ನು ಎಕ್ಸ್ರೇ ತೊಗೊಂಡ್ರೆ, ಇನ್ನೇ ನಿಮ್ಗೆ ಜಸ್ಟ್ ಹೇಳಿದ್ದೇನೆ, ಎಕ್ಸ್ರೇ ಅದಕ್ಕೆ ಯೂಸ್ ಮಾಡ್ತಾರೆ, ಮೂಳೆ ಮುರಿತಗಳನ್ನು ಒಂದು ಪತ್ತೆ ಹಚ್ಚುವ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ, ಹೌದಾ. ಓಕೆ, ಮತ್ತೆ ಕ್ವಶನ್ ರಿಪೀಟ್ ಹೇಳ್ತೀನಿ ಕೇಳಿ. ವಾಕಿ ಟಾಕಿ ಇರ್ಬೋದು, ವೈರ್ಲೆಸ್ ವ್ಯವಸ್ಥೆ ಇರ್ಬೋದು, ಮೊಬೈಲ್ ಇರ್ಬೋದು, ಉಪಗ್ರಹಗಳ ಸಂಪರ್ಕ ಇರ್ಬೋದು, ಅಥವಾ GPS ಬಳಸುವ ತರಂಗ ಯಾವುದಪ್ಪ ಅಂದರೆ ರೇಡಿಯೋ ವೇವ್ಸು, ಹೌದಾ. ಯಾಕಂದರೆ ಫ್ರೀಕ್ವೆನ್ಸಿ ಮತ್ತು ವೇವ್ಲೆಂತ್ ಕೂಡ ಜಾಸ್ತಿ ಇದೆ. ಸೊ ಹೀಗಾಗಿ ಈ ವಾಕಿ ಟಾಕಿ ನೋಡ್ಬೋದಲ್ಲ, ಸಣ್ಣ ಒಂದು ಸೆಲ್ ಫೋನ್ ಥರ ಸಿಂಪಲ್ ಸಣ್ಣದ ಒಂದು ಮಷಿನ್ ಇರುತ್ತೆ. ಸೊ ಆ ಮಷಿನಲ್ಲಿ ಇಲ್ಲಿಂದ ವ್ಯಕ್ತಿ ಕುಳಿತುಕೊಂಡು ಒಂದು 5 ಕಿಲೋಮೀಟರ್ವರೆಗೂ ಈಸಿಯಾಗಿ ಸ್ಪಷ್ಟವಾಗಿ ಮಾತನಾಡೋದು ಬರುತ್ತೆ. ಅದಕ್ಕೆ ನಾವು ವಾಕಿ ಟಾಕಿ ಅಂತ ಕರಿತೀವಿ. ಇನ್ನು ಈ ವೈರ್ಲೆಸ್ ವ್ಯವಸ್ಥೆ ತೊಗೊಂಡ್ರೆ ಪೊಲೀಸ್ ಕಂಟ್ರೋಲ್ ರೂಮ್ನಲ್ಲಿ ಇದಿರುತ್ತೆ ವೈರ್ಲೆಸ್ ವ್ಯವಸ್ಥೆ. ಸೊ ಅಲ್ಲಿ ಕೂಡ ಯೂಸ್ ಆಗೋದೇ ಈ ಒಂದು ರೇಡಿಯೋ ಯೂಸು, ಒಂಥರ ವಾಕಿ ಟಾಕಿ ಇದ್ದಂಗೆ. ಮೊಬೈಲ್ ಇರ್ಬೋದು, ಅಥವಾ ಒಂದು ಉಪಗ್ರಹಗಳ ಒಂದು ಸಂಪರ್ಕ ಇರ್ಬೋದು, ಮತ್ತು GPS ಸೊ ಇವುಗಳಲ್ಲಿ ಉಪಯೋಗಿಸುವ ತರಂಗ ಅಂದರೆ ವೇವ್ಸ್ ಯಾವುದಂದರೆ ರೇಡಿಯೋ ತರಂಗ ಅಂತಲೇ ಹೇಳ್ತೀವಿ. ಯಾವುದು? ರೇಡಿಯೋ ತರಂಗ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್. ಓಕೆ, 9ನೇ ಕ್ವಶನ್ ನೋಡಿ, ಏನು ಹೇಳುತ್ತೆ ನಮಗೆ, ಗ್ಯಾಮಾ ಕಿರಣಗಳು ಹೇಗೆ ಉತ್ಪತ್ತಿ ಆಗುತ್ತವೆ? ಗ್ಯಾಮಾ ರೇಸ್, ಹೌದಾ. ಈ ಒಂದು ಗ್ಯಾಮಾ ರೇಸು ಯಾವ ರೀತಿಯಾಗಿ ಉತ್ಪತ್ತಿ ಆಗ್ತವೆ ಅಂತಕ್ಕಂಥ ಕ್ವಶನ್ನ ಕೇಳಿದ್ರೆ, ಇದಕ್ಕೆ ನೋಡಿ ಆಯ್ಕೆ ನೋಡಿ, ವಿಕಿರಣಶೀಲ ಪದಾರ್ಥ ಅಂದರೆ ರೇಡಿಯೋ ಎಲಿಮೆಂಟ್ ಅಂತ ಹೇಳ್ತೀವಿ, ಇದರಿಂದ ಏನಾದರೂ ಉತ್ಪತ್ತಿ ಆಗುತ್ತಾ, ಅಥವಾ ಬಿಸಿಯಾದ ವಸ್ತುಗಳಿಂದ ಏನಾದರೂ ಉತ್ಪತ್ತಿ ಆಗುತ್ತಾ, ಅಥವಾ ಈ ಒಂದು ವಿದ್ಯುತ್ ದ್ವೀಪ ಅಂದರೆ ವಿಸಿಬಲ್ ಲೈಟ್ನಿಂದ ಏನಾದರೂ ಉತ್ಪತ್ತಿ ಆಗುತ್ತಾ ಅಂತ ಕೇಳ್ತಾರೆ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ರೇಡಿಯೋ ಎಲಿಮೆಂಟ್ ಅಂತಲೇ ಹೇಳ್ತೀವಿ, ಅಥವಾ ವಿಕಿರಣಶೀಲ ಪದಾರ್ಥ ಅಂತ ಹೇಳ್ತೀವಿ. ಯಾಕಂದರೆ ಈ ಒಂದು ರೇಡಿಯೋ ಎಲಿಮೆಂಟ್ಸ್ಗಳು ಯಾವಾಗ ಒಂದು ನ್ಯೂಕ್ಲಿಯರ್ ಫ್ಯೂಷನಲ್ಲಿ ಇನ್ವಾಲ್ವ್ ಆಗ್ತವೆ, ಸೊ ಅವಾಗ ಏನಾಗುತ್ತೆ, ಅದರಲ್ಲಿ ಆ ರೇಡಿಯೋ ಎಲಿಮೆಂಟ್ ಒಂದು ಡಿಕೆ ಆಗ್ತಾ ಹೋಗ್ತೀವಿ. ಸೊ ಡಿಕೆ ಆದರೆ ಏನಾಗುತ್ತೆ, ಅಲ್ಲಿ ಆಟೋಮೆಟಿಕಲಾಗಿ ಏನಾಗುತ್ತೆ, ಏನು ಗ್ಯಾಮಾ ರೇಸ್ಗಳ ಒಂದು ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಈ ಒಂದು ಪ್ರಶ್ನೆ ಅಂದರೆ ಗ್ಯಾಮಾ ಕಿರಣಗಳು ಹೇಗೆ ಉತ್ಪತ್ತಿ ಆಗುತ್ತವೆ ಅನ್ನೋದಕ್ಕೆ ರೀಸನ್ ಏನಪ್ಪ ಅಂದರೆ
ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಬೈ ದ ರೇಡಿಯೋ ಆಕ್ಟಿವ್ ಡಿಕೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ರೇಡಿಯಂ. ನಿಮಗೆಲ್ಲ ಗೊತ್ತೇ ಇದೆ, ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ ರೇಡಿಯಂ ಬಗ್ಗೆ. RA ಅಂದರೆ ರೇಡಿಯಮ್ಮು. ಸೊ ಇದರ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾವಾಗ ಈ ಒಂದು ರೇಡಿಯಮ್ದ ಒಂದು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆಗುತ್ತೆ, ಸೊ ಅವಾಗ ಅದರಲ್ಲಿಂದ ಒಂದು ಗ್ಯಾಮಾ ರೇಸ್ಗಳು ಕಂಟಿನ್ಯೂಸ್ ಆಗಿ ಹೊರಗಡೆ ಇಮಿಟ್ ಆಗ್ತಾ ಇರುತ್ತೆ. ಓಕೆ, ಇನ್ನು ಬಿಸಿಯಾದ ವಸ್ತು ಅಂದರೆ ಸೂರ್ಯ. ಇದರಿಂದ ಯಾವ ಒಂದು ರೇಡಿಯೇಷನ್ ಹೊರಗೆ ಬೀಳ್ತಾ ಇರುತ್ತಪ್ಪ ಅಂದರೆ ಜಾಸ್ತಿ ಬೀಳೋದೇ ಒಂದು IR ಅಂತ ಹೇಳ್ಬೋದು. IR ಅಂದರೆ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಅಂತ ಕರಿತೀವಿ. ಇನ್ನು ಈ ಫಿಸಿಬಲ್ ಲೈಟ್, ಹೌದಲ್ವಾ? ಸೊ ವಿದ್ಯುತ್ ದೀಪ ಅಂದ್ರೇನು? ಫಿಸಿಬಲ್ ಲೈಟು. ಸೊ ಇದರಿಂದ ಯಾವುದೇ ರೀತಿ ಗ್ಯಾಮಾ ರೇಸು ಹೊರಗಡೆ ಬೀಳಲ್ಲ. ಯಾಕಂದರೆ ಇದರಿಂದ ಏನಾದರೂ ಗ್ಯಾಮಾ ರೇಸ್ ಬಂದರೆ ಏನಾಗುತ್ತೆ ಗ್ಯಾಮಾ ರೇಸ್ ನಮ್ಮ ಹ್ಯೂಮನ್ ಬಾಡಿ ಮೇಲೆ ಅಥವಾ ಲಿವಿಂಗ್ ಆರ್ಗನ್ಸಮ್ ಮೇಲೆ ಅದರ ಒಂದು ಇಫೆಕ್ಟ್ ಅದು ತೋರಿಸ್ತಾ ಇರುತ್ತೆ, ಹೌದಲ್ವಾ? ಸೊ ಹೀಗಾಗಿ ಗ್ಯಾಮಾ ಕಿರಣಗಳು ಉತ್ಪತ್ತಿ ಹೇಗೆ ಆಗ್ತಾವಪ್ಪ ಅಂದರೆ ರೀಸನ್ ಏನಂದರೆ ಅದಕ್ಕೆ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಯಾವುದು? ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸು. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್ನು, ಲಾಸ್ಟ್ ಕ್ವಶನ್ ನೋಡಿ. ಈ ಚಾಪ್ಟ್ರಲ್ಲಿ ಏನು ಹೇಳ್ತಪ್ಪ ಅಂದರೆ 5G ಸೆಲ್ ಫೋನ್ ಟವರ್ದ ರೇಂಜು ಎಷ್ಟಿರುತ್ತೆ? ಜಸ್ಟ್ ಈಗ ಇತ್ತೀಚೆಗಷ್ಟೇ ಒಂದು 2-3 ತಿಂಗಳಾಗಿರ್ಬೋದು. ಸೊ 2-3 ತಿಂಗಳ ಹಿಂದೆ ಆಗಿರ್ಬೋದು, ಒಂದು 6 ತಿಂಗಳ ಹಿಂದೆ ಆಗಿರ್ಬೋದು 5G ಸೆಲ್ ಫೋನ್ ಟವರ್ನ ಇಡೀ ಇಂಡಿಯಾದಲ್ಲಿ ಚಾಲ್ತಿಯಾಗಿ ಕಾರ್ಯವನ್ನು ಮಾಡುತ್ತಾ ಇದೆ. ಸೊ ಆ ಒಂದು 5G ಟವರ್ದ ರೇಂಜ್ ಅಂದರೆ ಏನಂತ ಕರಿತೀವಿ ನಾವು? ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ಅದರ ಒಂದು ಫ್ರೀಕ್ವೆನ್ಸಿ ಎಷ್ಟಿರುತ್ತೆ ಅಂತಕ್ಕಂಥ ಒಂದು ಕ್ವಶನ್ ಇದೆ ಇಲ್ಲಿ. ಆಯ್ಕೆ ನೋಡಿ, 1.6 to 5 ಕಿಲೋಮೀಟ್ರ್, 20 to 35 ಮೈಲ್ಸ್ ಇದೆ, 3 to 6 ಕಿಲೋಮೀಟ್ರ್ ಇದೆ, 10 to 15 ಮೈಲ್ಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ 1.6 to 5 ಕಿಲೋಮೀಟರ್. 1.6 to 5 ಕಿಲೋಮೀಟರ್ ರೇಂಜ್ನಲ್ಲಿ ಈ ಒಂದು 5G ಫೋನ್ ಟವರ್ ವರ್ಕ್ ಮಾಡ್ತಾ ಇರುತ್ತೆ. ನೀವೇನಾದರೂ 5 ಕಿಲೋಮೀಟರ್ಗಿಂತ ಜಾಸ್ತಿ ಹೋದರೆ ಅಲ್ಲಿ 5G ನೆಟ್ವರ್ಕ್ ವರ್ಕ್ ಮಾಡಲ್ಲ. ಯಾಕಂದರೆ ಅದು ಫ್ರೀಕ್ವೆನ್ಸಿನೇ ಅಷ್ಟೇ ಇದೆ. 1.5 ಕಿಲೋಮೀಟ್ರಿಂದ 5 ಕಿಲೋಮೀಟರ್ವರೆಗೂ ಅದು ಒಂದು ಕೆಲಸ ಮಾಡೋ ಥರ ಅಲ್ಲಿ ಸೆಟ್ ಮಾಡಿರ್ತಾರೆ. ಅದರೊಂದು ಫ್ರೀಕ್ವೆನ್ಸಿನ ಅದಕ್ಕೆ ಅಳವಡಿಕೆಯನ್ನು ಮಾಡಲಾಗಿರುತ್ತೆ. ಹಾಗಾದರೆ ಈ ಉಳಿದ ಒಂದು 20 to 35 ಮೈಲ್ಸ್ ಇರ್ಬೋದು. ಸೊ ಈ ಮೈಲ್ಸ್ ಕೂಡ ಒಂದು ಏನಿದೆ, ಇದರೊಂದು ಯೂನಿಟ್ಸ್ ಇದೆ. ಸೊ 1 ಮೈಲ್ಸ್ ಈಸ್ ಈಕ್ವಲ್ ಟು, 1 ಮೈಲ್ ಅಂದರೆ ಎಷ್ಟು ಕಿಲೋಮೀಟ್ರ್ ಅಂತಕ್ಕಂಥದ್ದು ಕೂಡ ನಿಮಗೆ ತೆಗಿಯೋಕ್ಕೆ ಬರುತ್ತೆ. 1 ಮೈಲ್ ಇಟ್ ಈಸ್ ಈಕ್ವಲ್ ಟು 1.6 ಕಿಲೋಮೀಟ್ರ್ ಅಂತ ಹೇಳ್ತಾರೆ, ಹೌದಾ? ಸೊ ಹಾಗಾದರೆ 20 to 35 ಮೈಲ್ಸ್ ಅಂದರೆ ಎಷ್ಟಾಗುತ್ತೆ? ಅಂದಾಜು ಒಂದು 32ರಿಂದ 56 ಕಿಲೋಮೀಟ್ರ್ ಆಗುತ್ತೆ. ಎಷ್ಟು? 32ರಿಂದ ಒಂದು ಕಡಿಮೆ ಜಾಸ್ತಿ ಅಂದರೆ 50 ಕಿಲೋಮೀಟರ್ಸ್, ಹೌದಾ? ಸೊ 50 ಕಿಲೋಮೀಟರ್ಸ್ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ 30 to 50 ಕಿಲೋಮೀಟರ್ ಅಂದರೆ 20 to 35 ಮೈಲ್ಸ್ ಜಾಸ್ತಿ ಯೂಸ್ ಮಾಡೋದು ಎಲ್ಲಪ್ಪ ಅಂದರೆ ಇದನ್ನು ವಾಕಿ ಟಾಕಿಗಳಲ್ಲಿ ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ. ಯಾಕಂದರೆ ಇದು ಅಷ್ಟು ದೂರ ಇರುತ್ತಲ್ವ. ಸೊ ವಾಕಿ ಟಾಕಿನಲ್ಲಿ ಜಾಸ್ತಿ ಯೂಸ್ ಮಾಡೋದೇ ಇದೆ. ಯಾವುದು 20 to 35 ಮೈಲ್ಸ್ ದೂರದಲ್ಲಿರ್ತಕ್ಕಂತಹ. ಓಕೆ, ಇನ್ನು ಈ ಒಂದು 3 to 6 ಕಿಲೋಮೀಟರ್ ನೋಡಿದ್ರೆ 3 to 6 ಕಿಲೋಮೀಟರ್ ಎಲ್ಲಿ ಇರುತ್ತಪ್ಪ ಅಂದರೆ 4G ಟವರು. ನಿಮ್ಮ ಸಿಟಿನಲ್ಲಿ, ನಿಮ್ಮ ಊರಲ್ಲಿ ಓಲ್ಡನ್ 4G ಟವರ್ ಇದ್ದಾವೆ. ಸೊ ಅದರ ರೇಂಜ್ ಎಷ್ಟು ಇರುತ್ತಪ್ಪ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಲಿ, ಮಿನಿಮಮ್ಮು 3ರಿಂದ 6 ಕಿಲೋಮೀಟರ್ವರೆಗೂ ಇದು ತನ್ನ ಒಂದು ರೇಂಜ್ನ ಒಂದು ಕವರ್ ಮಾಡ್ತಾ ಇರುತ್ತೆ. 3 to 6 or 6.5 ಕಿಲೋಮೀಟರು. ಇನ್ನು ಉಳಿದ ಆಪ್ಷನ್ ಡ ಇದೆ 10 to 15 ಮೈಲ್ಸು ಅಂದರೆ ಅಂದಾಜಿತವಾಗಿ ಒಂದು 24 ಕಿಲೋಮೀಟರ್ ಆಗ್ಬೋದು. ಸೊ ಈ ಒಂದು 24 ಕಿಲೋಮೀಟರ್ ಒಂದು ಕವರೇಜ್ನಲ್ಲಿ ಇದನ್ನು ಜಾಸ್ತಿ ಯೂಸ್ ಮಾಡೋರು ಯಾರಪ್ಪ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟು, ವೈರ್ಲೆಸ್ ರೇಡಿಯೋ, ಆ ಒಂದು ಸಿಗ್ನಲ್ಲು ಈ ಒಂದು ರೇಂಜ್ನಲ್ಲಿ ಬರ್ತವೆ. ಎಷ್ಟು? 16 to 24 ಕಿಲೋಮೀಟರ್ ಅಂತ ಹೇಳ್ತೀವಿ, ಹೌದಾ? ಇನ್ನೊಂದು ಇದನ್ನು ಕೂಡ ಸ್ವಲ್ಪ ಲಕ್ಷದಲ್ಲಿರ್ಬೇಕು. 1 ಮೈಲ್ಸ್ ಈಸ್ ಈಕ್ವಲ್ ಟು 1.6 ಕಿಲೋಮೀಟರ್ಸು, ಹೌದಾ? ಓಕೆ,
ಸೊ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕ್ವಶನ್ಸು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಮತ್ತೆ ರಿಪೀಟ್ ಆಗಿ ಒಂದೊಂದು ಕ್ವಶನ್ ಹೋಗುವ. ಜಸ್ಟ್ 10th ನಂಬರ್ ಕ್ವಶನ್ ನೋಡಿದ್ದೀವಿ. 5G ನೆಟ್ವರ್ಕು ಫ್ರೀಕ್ವೆನ್ಸಿ ಎಷ್ಟು ಇರುತ್ತೆ ಅಂದರೆ 1.625 ಕಿಲೋಮೀಟರು ಎಷ್ಟು ರೇಂಜ್ನಲ್ಲಿ 5G ನೆಟ್ವರ್ಕ್ ವರ್ಕ್ ಮಾಡ್ತಾ ಇರುತ್ತೆ. ಇನ್ನು 9ನೇ ಕ್ವಶನ್ ನೋಡಿದ್ರೆ ಗ್ಯಾಮಾ ಕಿರಣಗಳು ಹೇಗೆ ಉತ್ಪತ್ತಿ ಆಗುತ್ತವೆ ಅಂದರೆ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ದಿಂದ ಒಂದು ಗ್ಯಾಮಾ ರೇಡಿಯೇಷನ್ಸು ಉತ್ಪತ್ತಿ ಆಗ್ತಾ ಇರುತ್ತೆ. ಇನ್ನು ಈ ವಾಕಿ ಟಾಕಿ ಆಗಿರ್ಬೋದು, ವೈರ್ಲೆಸ್ ವ್ಯವಸ್ಥೆ, ಮೊಬೈಲ್ ಉಪಗ್ರಹ ಸಂಪರ್ಕ, GPS ಬಳಸುವ ತರಂಗ ಯಾವುದಪ್ಪ ಅಂದರೆ ಯಾವುದು? ರೇಡಿಯೋ ತರಂಗ ಅಂತ ಹೇಳ್ತೀವಿ, ರೇಡಿಯೋ ವೇವ್ಸು. ಸೊ ಇದನ್ನೇ ಜಾಸ್ತಿಯಾಗಿ ಯೂಸ್ ಮಾಡೋದು. ವಾಕಿ ಟಾಕಿ ಆಗಿರ್ಬೋದು, ವೈರ್ಲೆಸ್ ವ್ಯವಸ್ಥೆ ಆಗಿರ್ಬೋದು, ಮೊಬೈಲ್ಸ್ ಆಗಿರ್ಬೋದು, ಉಪಗ್ರಹಗಳ ಒಂದು ಸಂಪರ್ಕ ಆಗಿರ್ಬೋದು, ಅದು ಬಿಟ್ಟರೆ ಒಂದು GPS ಅಂತ ಹೇಳ್ತೀವಿ. ಇನ್ನು 7ನೇ ಒಂದು ಕ್ವಶನ್ ನೋಡಿದ್ರೆ 7ನೇ ಕ್ವಶನ್ ಏನು ಹೇಳುತ್ತೆ ನೋಡಿ, ಜೀವಕೋಶಗಳಿಗೆ ಅಪಾಯಕಾರಿ ವಿಕಿರಣ ಯಾವುದು ಅಂತ ಕೇಳಿದ್ರೆ ಸರಿಯಾದ ಆನ್ಸರು ಅಲ್ಟ್ರಾ ವೈಲೆಟ್ ರೇಸು ಅಥವಾ ನೇರಳಾತೀತ ಕಿರಣ ಅಂತ ಹೇಳ್ತೀವಿ. ಹೌದಾ? ಇನ್ನು 6ನೇ ಒಂದು ಕ್ವಶನ್ ನೋಡಿದ್ರೆ EMR ವೇಗ. EMR ವೇಗ ಎಷ್ಟಪ್ಪ ಅಂದರೆ 3 × 10⁸ ಮೀಟರ್/ಸೆಕೆಂಡು. ಇದು ಸ್ಪೀಡ್ ಆಫ್ ಲೈಟ್ ಕೂಡ ಇದೆ. ಆಮೇಲೆ EMR ಸ್ಪೀಡ್ ಆಫ್ ದ EMR ಕೂಡ ಒಂದೇ ಇದೆ. ಹೌದಾ? ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸ್ಪೀಡ್ ಆಫ್ ದ EMR ಅಂದರೆ ಒಂದೇ, EMR ವೇಗ ಅಂದರೆ ಒಂದೇ. ಓಕೆ. ಇನ್ನು 5ನೇ ಕ್ವಶನ್ ನೋಡಿ ಏನು ಹೇಳುತ್ತೆ, EMR ಅತಿ ಹೆಚ್ಚು ಆವೃತ್ತಿ ವ್ಯಾಪ್ತಿ ಇರುವ ತರಂಗ ಯಾವುದು? ಆವೃತ್ತಿ ವ್ಯಾಪ ಅಂದರೆ ಫ್ರೀಕ್ವೆನ್ಸಿ. ಅತಿ ಹೆಚ್ಚು ಫ್ರೀಕ್ವೆನ್ಸಿ ಇರತಕ್ಕಂಥ ತರಂಗ ಯಾವುದಂದರೆ ಗ್ಯಾಮಾ ಕಿರಣ ಅಂತ ಹೇಳ್ತೀವಿ. ಯಾಕಂದರೆ ಇದರ ಒಂದು ಫ್ರೀಕ್ವೆನ್ಸಿ ಎಷ್ಟು ಇರುತ್ತಪ್ಪ ಅಂದರೆ 1022 ಹರ್ಡ್ಸ್ ಅಂತಲೇ ಹೇಳ್ಬೋದು. ಇನ್ನು ಈ ಮೈಕ್ರೋವೇವ್ಸ್ನ ತಗೊಂಡ್ರೆ 3 × 10⁻11 ಹರ್ಡ್ಸ್ವರೆಗೂ ಇದರ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಇನ್ನು ಎಕ್ಸ್ರೇ ತಗೊಂಡ್ರೆ ಇದು ಕೂಡ ಸೇಮ್ 3 × 10⁻19 Hz ಇಲ್ಲಿವರೆಗೂ ಈ ಒಂದು ಎಕ್ಸ್ರೇದ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಇನ್ನು UV ರೇಸ್ನ ಏನಂತ ತಗೊಂಡ್ರೆ 3 × 10⁻16 Hz ಇಷ್ಟು ಅದರ ಒಂದು ಏನಿರುತ್ತೆ ಫ್ರೀಕ್ವೆನ್ಸಿ ಇರುತ್ತೆ ಅಂತ ಹೇಳ್ತೇವೆ. ಇನ್ನು 4ನೇ ಒಂದು ಕ್ವಶನ್ ತಗೊಂಡ್ರೆ 4ನೇ ಕ್ವಶನ್ ನೋಡಿ, ವಿದ್ಯುತ್ ಕಾಂತಿ ಅಂದರೆ EMR ಅತಿ ಹೆಚ್ಚು ತರಂಗ ದೂರ ಹೊಂದಿದ ತರಂಗ. ನೋಡಿ EMR ಅತಿ ಹೆಚ್ಚು ವೇವ್ಲೆಂತ್ ಹೊಂದಿರತಕ್ಕಂಥ ತರಂಗ ಯಾವುದಂದರೆ ರೇಡಿಯೋ ವೇವ್ಸ್ ಅಂತ ಹೇಳ್ತೀವಿ. ಹೌದಾ? ಇನ್ನು 3 ಏನು ಹೇಳುತ್ತೆ ನೋಡಿ, ಕೆಳಗಿನವುಗಳ ಪೈಕಿ ಯಾವುದು EMR? ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಇನ್ಫ್ರಾರೆಡ್, ಮೇಲಿನ ಎಲ್ಲ. ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲ. ಇನ್ನು 2ನೇ ಕ್ವಶನ್ ಹೇಳುತ್ತೆ ನೋಡಿ, ಯಾವ ಉಪಕರಣದಿಂದ ವಿದ್ಯುತ್ ಕಾಂತೀಯ ವಿಕಿರಣವನ್ನು ಅಳಿತಾರೆ? ಅಂದರೆ EMRನ ಹೇಗೆ ಅಳಿತಾರೆ? ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ರೇಡಿಯೇಷನ್ ಮೀಟರ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ಒಂದು ಮೇಜರ್ಮೆಂಟ್ನ ಮಾಡ್ತಾರೆ. ಓಕೆ. ಇನ್ನು ಲಾಸ್ಟ್ ಒಂದು ಕ್ವಶನ್ ಏನಿದೆ ನೋಡಿ, ಲಾಸ್ಟ್ ಕ್ವಶನ್ ನಮ್ಗೆ ಏನು ಹೇಳ್ತಪ್ಪ ಅಂದರೆ EMR ಕಂಡು ಹಿಡಿದ ವಿಜ್ಞಾನಿ ಯಾರು? ಜಸ್ಟ್ ನೀವು ಹೇಳಿದ್ದೆ ಜೇಮ್ಸ್ ಮ್ಯಾಕ್ಸ್ವೆಲ್. ಏನು? ಜೇಮ್ಸ್ ಮ್ಯಾಕ್ಸ್ವೆಲ್ ಈ ಒಬ್ಬ ವಿಜ್ಞಾನಿ EMRನ ಮೊದಲ ಬಾರಿಗೆ ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿ. ಹೌದಾ? ಸೊ ಇದಿಷ್ಟು ಈ ಒಂದು ಚಾಪ್ಟರ್ನಲ್ಲಿ ತಮಗೆ ಸ್ಟಡಿ ಮಾಡೋಕ್ಕೆ ಬರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಸುದ್ದ ಕನ್ನಡದಲ್ಲಿ ವಿದ್ಯುತ್ ಕಾಂತೀಯ ವಿಕಿರಣ ಅಂತ ಕರಿತೀವಿ. ಹೌದಾ? ಯಾರ್ಯಾರು ನಮ್ಮ ಸ್ನೇಹಿತರು ಲ್ಯಾಂಡ್ ಸರ್ವೆ ಎಕ್ಸಾಮ್ ಆಗಿರ್ಬೋದು, ಕರ್ನಾಟಕ TET ಇರ್ಬೋದು, GPSTR, PDO, PSI, ವಿಲೇಜ್ ಅಕೌಂಟ್ ಯಾವುದಿಲ್ಲ, ಪ್ರತಿಯೊಬ್ಬರಿಗೂ ಇದು ಒಂದು ಕಾಮನ್ ಆಗಿ ಬರ್ತಕ್ಕಂಥ ಸಬ್ಜೆಕ್ಟು. ಸೊ ಆ ಒಂದು ಸಬ್ಜೆಕ್ಟ್ ಅಂದರೆ ಸಾಮಾನ್ಯ ವಿಜ್ಞಾನ ಕುರಿತಾದಂಥ ವಿಷಯಗಳೊಂದು ಕ್ಲಾಸ್ಗಳನ್ನ ತಮಗೆ ನಾವು ಕೊಡ್ತಾ ಇದ್ದೀವಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ನೋಡಿ ಹೋಗ್ಬೇಡಿ, ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ನಿಮಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ತೆ, ಜೈ ಹಿಂದ್.